ಹಲೋ, ನಮಸ್ತೆ. MK ಮ್ಯಾಥ್ಸ್ಗೆ ಸ್ವಾಗತ. ಸೊ ಲಾಸ್ಟ್ ವಿಡಿಯೋದಲ್ಲಿ ಕ್ವಿಕ್ ರಿವಿಷನ್ ಸೀರೀಸಲ್ಲಿ ವೆಕ್ಟರ್ ಚಾಪ್ಟರ್ ಕಂಪ್ಲೀಟ್ ಮಾಡಿದೆ. 2 ಮಾರ್ಕ್ಸ್ 3 ಮಾರ್ಕ್ಸು. ಸೊ ಈಗ ಈ ಟಾಪಿಕ್ ಇವತ್ತು ನಾವು ಪ್ರೊಬ್ಯಾಬಿಲಿಟಿ ಡಿಸ್ಕಸ್ ಮಾಡೋಣ. ಸೊ 2 ಮಾರ್ಕ್ಸ್ ಕ್ವಶನ್ನು. ಫಸ್ಟ್ ನಾನು ಪ್ರೊಬ್ಯಾಬಿಲಿಟಿಯಲ್ಲಿ 2 ಮಾರ್ಕ್ಸ್ ಕ್ವಶನ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡೋಣ. ಸೊ 3 ಮಾರ್ಕ್ಸಲ್ಲಿ ಬೇಸ್ ಥಿಯರಮ್ ಫಿಕ್ಸ್ ಇದೆ. ಸೊ ಅದರದ್ದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಈಗ ನಾವು ಈ ವಿಡಿಯೋದಲ್ಲಿ ನಾವು 2 ಮಾರ್ಕ್ಸ್ ಕ್ವಶನ್ ಪ್ರೊಬ್ಯಾಬಿಲಿಟಿ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋಸ್ ವೆಕ್ಟರ್ಸ್ ಚಾಪ್ಟರ್ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿರಿ. ಡಿಸ್ಕ್ರಿಪ್ಷನಲ್ಲಿ ಪಾರ್ಟ್ 1 ಪಾರ್ಟ್ 2 ಎರಡು ವಿಡಿಯೋ ಹಾಕಿರ್ತೀನಿ. ಸೊ ನೀವು ಆ 2 ವಿಡಿಯೋಸ್ ನೋಡೋದ್ರಿಂದ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸು ಫಾರ್ಮುಲಾ ಬೇಸ್ಡ್ ಯಾವ ಥರ ಬರುತ್ತೆ, ಏನು ಯಾವ ಥರ ಕೇಳಿದರೆ ಯಾವ ಥರ ಸಾಲ್ವ್ ಮಾಡಬೇಕಂತ ಡೀಟೇಲ್ಡಾಗಿ ವಿತ್ ಸೊಲ್ಯೂಷನ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೀವು ಆ ವಿಡಿಯೋನ ನೀವು ರಿವಿಷನ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಟೈಮಲ್ಲಿ ನೀವು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದರೆ ಸೊ ವಿಡಿಯೋ ಕಂಪ್ಲೀಟ್ ಆಗೋದ್ರಲ್ಲಿ ನಿಮ್ಮ ರಿವಿಷನ್ ಕೂಡ ಕಂಪ್ಲೀಟ್ ಆಗಿರುತ್ತೆ. ಸೊ ವೆಕ್ಟರ್ಸ್ನ ನೀವು 2 ಮಾರ್ಕ್ಸ್ 3 ಮಾರ್ಕ್ಸಿಗೆ ರಿವಿಷನ್ ಪರ್ಪೋಸಾಗಿ ಯೂಸ್ ಮಾಡ್ಬೋದು. ಸೇಮ್ ಅದೇ ಥರ ಪ್ರೊಬ್ಯಾಬಿಲಿಟಿನೂ ಯೂಸ್ ಮಾಡ್ಕೋಬೋದು ರಿವಿಷನ್ ಪರ್ಪಸ್ಗೆ. ಸೊ ಈಗ 2 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಪ್ರೊಬ್ಯಾಬಿಲಿಟಿ ಬಂದಾಗ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸು ಚಾಯ್ಸ್ ಮಾಡಿಬಿಡ್ತಾರೆ. ಸೊ ಪ್ರೊಬ್ಯಾಬಿಲಿಟಿ ಚಾಪ್ಟ್ರೇ ಓದಂಗಿಲ್ಲ. ಸೊ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಬರೆಯೋದೇ ಇಲ್ಲ ಅವರು. ಸೊ ನನ್ನ ಸಜೆಷನ್ ಏನಂದರೆ 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಪ್ರೊಬ್ಯಾಬಿಲಿಟಿ ಅಟೆಂಡ್ ಮಾಡಿರಿ. ಸೊ ಪ್ರೊಬ್ಯಾಬಿಲಿಟಿ ಈಸಿ ಇರುತ್ತೆ. 2 ಮಾರ್ಕ್ಸು 3 ಮಾರ್ಕ್ಸು. ಸೊ 2 ಮಾರ್ಕ್ಸಲ್ಲಿ ಯಾವ ಟಾಪಿಕ್ಸ್ ಕೇಳ್ತಾರೆ, 3 ಮಾರ್ಕ್ಸಲ್ಲಿ ಯಾವ ಟಾಪಿಕ್ಸ್ ಕೇಳ್ತಾರೆ ಅಂತ ನಾನು ವೀಡಿಯೋಸ್ ಮಾಡಿಬಿಡ್ತೀನಿ. ಸೊ ಅದ್ರ ಮೇಲೆ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿರಿ. ಸೊ ಇದನ್ನು ಚಾಯ್ಸ್ ಮಾಡಿರೋರು ಇದನ್ನು ಸಾಲ್ವ್ ಮಾಡಿ ಎಕ್ಸಾಮಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿರಿ. ಸೊ ಪ್ರೊಬ್ಯಾಬಿಲಿಟಿ ಒಂದು ಗುಡ್ ಸ್ಕೋರಿಂಗು ಮತ್ತು ನಮಗೆ ಇಂಪಾರ್ಟೆಂಟ್ ಫಿಕ್ಸ್ ಗೊತ್ತು ಯಾವ ಟಾಪಿಕ್ಕಿಂದ ಸೊ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಐಡಿಯಾ ಇರುತ್ತೆ. ಸೊ ಲಾಸ್ಟ್ 2 ಮಾರ್ಕ್ಸಲ್ಲಿ ಲಾಸ್ಟ್ ಕ್ವಶನ್ನು, 3 ಮಾರ್ಕ್ಸಲ್ಲಿ ಲಾಸ್ಟ್ ಕ್ವಶನ್ನೇ ನಮಗೆ ಪ್ರೊಬ್ಯಾಬಿಲಿಟಿ. ಸೊ ನಾವು ಪ್ರೊಬ್ಯಾಬಿಲಿಟಿನ ಈಸಿಯಾಗಿ ಅಟೆಂಡ್ ಮಾಡ್ಬೋದು. 2 ಮಾರ್ಕ್ಸ್ 3 ಮಾರ್ಕ್ಸ್ ಎರಡೂ ಒಂದೇ ಚಾಪ್ಟ್ರಿಂದ ನಾವು ಗೇನ್ ಮಾಡ್ಬೋದು. ಓಕೆ, ಸೊ ಈಗ 2 ಮಾರ್ಕ್ಸ್ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಸೊ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಸೊ ಇಂಪಾರ್ಟೆಂಟ್ 2 ಮಾರ್ಕ್ಸಲ್ಲಿ 3 ಕಾನ್ಸೆಪ್ಟ್ಸ್ ಇದ್ದಾವೆ. ಸೊ 3 ಕಾನ್ಸೆಪ್ಟ್ಸ್ ಏನು ಫಸ್ಟ್ ಇಲ್ಲಿ ಆಲ್ರೆಡಿ ಬರೆದಿದ್ದೀನಿ. ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಸೊ ನಮ್ಮ ಪ್ರೊಬ್ಯಾಬಿಲಿಟಿ ಸ್ಟಾರ್ಟ್ ಆಗೋದೇ ಈ ಟಾಪಿಕಿಂದ. ಸೊ ಇದ್ರದ್ದು ಡೆಫಿನಿಷನ್ಸು ಇದ್ರ ಬೇಸ್ ಮೇಲೆ ಪ್ರಾಬ್ಲಮ್ಸ್ ಗೊತ್ತಿರಬೇಕು. ಸೊ ನಮಗೆ ಈ 2 ಮಾರ್ಕ್ಸ್ ಪ್ರಿಪೇರ್ ಆಗ್ತಾ MCQs ಕೂಡ MCQs ಕೂಡ ಅಟೆಂಡ್ ಮಾಡ್ಬೋದು ನಾವು. ಯಾಕಂದರೆ ಈ 3 ಕಾನ್ಸೆಪ್ಟ್ಸ್ ಮೇಲೆ MCQ ಕ್ವಶನ್ ಆಗಲಿ ಆರ್ 2 ಮಾರ್ಕ್ಸ್ ಕ್ವಶನ್ ಆಗಲಿ ಕೇಳಬೇಕು ಅವ್ರು. ಸೊ ಈಗ ನಮಗೆ ಫಸ್ಟ್ ಕಾನ್ಸೆಪ್ಟ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಇದೆ. ಸೊ ಅದ್ರ ಮೇಲೆ 3 ಪ್ರಾಪರ್ಟೀಸ್ ಇದ್ದಾವೆ. ಸೊ 3 ಪ್ರಾಪರ್ಟೀಸ್ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ ಅಂತ ಬರುತ್ತೆ ಸೆಕೆಂಡ್ ಕಾನ್ಸೆಪ್ಟು. ಸೊ ಇದ್ರದ್ದು ರಿಲೇಟೆಡ್ ಇದ್ರದ್ದು ಸ್ಪೆಷಲೈಸ್ಡ್ ಫಾರ್ಮೆಟೇ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಬರುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ ಮತ್ತು ಇಂಡಿಪೆಂಡೆಂಟ್ ಥಿಯರಮ್ಮು ಮತ್ತು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಈ 3 ಕಾನ್ಸೆಪ್ಟ್ಸ್ ನಮ್ಗೆ ಗೊತ್ತಿದ್ದರೆ ಸೊ MCQ ಕ್ವಶನ್ಸ್ ಅಟೆಂಡ್ ಮಾಡ್ಬೋದು. ಪ್ಲಸ್ ಅದ್ರ ಜೊತೆಗೆ ನಾವು 2 ಮಾರ್ಕ್ಸ್ ಕ್ವಶನ್ಸ್ ಕೂಡ ಅಟೆಂಡ್ ಮಾಡ್ಬೋದು. 3 ಮಾರ್ಕ್ಸಿಗೆ ಸಪ್ರೇಟ್ ಬೇಸ್ ಥಿಯರಮ್ ಅಂತ ಇದೆ. ಸೊ ಬೇಸ್ ಥಿಯರಮ್ ಕಾನ್ಸೆಪ್ಟನ್ನ ಪ್ರಿಪೇರ್ ಆಗೋದ್ರಿಂದ ನಾವು 3 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡ್ಬೋದು ಅಲ್ಲಿ. ಸೊ ಈಗ ನಮಗೆ 2 ಮಾರ್ಕ್ಸ್ ಫೋಕಸ್ ಮಾಡ್ತಿರೋದ್ರಿಂದ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಇದೆ. ಸೊ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂದರೆ ಈಗ 2 ಇವೆಂಟ್ಸ್ ಇರ್ತವೆ. ಸೊ ಫಸ್ಟ್ PU ಅಲ್ಲಿ ಓದಿರ್ತೀವಿ ನಾವು ಇವೆಂಟ್ಸ್ ಬಗ್ಗೆ ಎಲ್ಲ. E and F ಆರ್ 2 ಇವೆಂಟ್ಸ್ ಅಂತ ಇದ್ದಾವೆ. ಸೇಮ್ ಸ್ಯಾಂಪಲ್ ಸ್ಪೇಸ್ ಇರುತ್ತೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ದು. ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ E. ಸೊ ನೋಡ್ರಿ ಇಲ್ಲಿ ಸೆಂಟೆನ್ಸ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ E. ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ನೆಕ್ಸ್ಟ್ ಏನು ಕೊಟ್ಟಿರ್ತಾರಲ್ಲ ಅದೇ ಇವೆಂಟ್ E. ಗಿವನ್ ದಟ್ F ಹ್ಯಾಸ್ ಅಕರ್ಡ್. ಆಲ್ರೆಡಿ ಇವೆಂಟ್ F ಆಗಿಬಿಟ್ಟಿರುತ್ತೆ. ಇವೆಂಟ್ F ಆಗೋಗಿರುತ್ತೆ ಆಲ್ರೆಡಿ. ಆಗೋಗಿರೋ Fನ ಇವೆಂಟಲ್ಲಿ ಇವೆಂಟ್ E ಆಗೋ ಸಾಧ್ಯತೆ ಎಷ್ಟಿದೆ ಅಂತ ಫೈಂಡ್ ಮಾಡೋದೇ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಸೊ ಅಂದರೆ ಇವೆಂಟ್ ಇದು ಪ್ರೊಬ್ಯಾಬಿಲಿಟಿ ಫೈಂಡ್ ಮಾಡಬೇಕಾದ್ರೆ Fನ ಇವೆಂಟಿಂದು ಕಂಡೀಷನ್ ಅಪ್ಲೈ ಮಾಡ್ತೀವಿ ನಾವು. ಸೊ ಇಲ್ಲಿ ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗ್ತಾ ಹೋಗುತ್ತೆ. ಒಂದು ಇವೆಂಟ್ ಇನ್ನೊಂದು ಇವೆಂಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅದಕ್ಕೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತೀವಿ ನಾವು. ಸೊ ಈಗ ಫಸ್ಟ್ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಯಾವ್ದು ಕೇಳಿರ್ತಾರೋ ಅದನ್ನ E ಅನ್ಕೋಬೇಕು. ಗಿವನ್ ದಟ್ ಅಂತ ಯಾವ್ದು ಆಲ್ರೆಡಿ ಪ್ರೀವಿಯಸ್ ಆಗಿ ಕೊಟ್ಟಿರ್ತಾರೋ ಅವ್ರು ಗಿವನ್ ದಟ್ ಅಂತ ಯಾವ್ದು ಮೆನ್ಷನ್ ಮಾಡಿರ್ತಾರೋ ಅದನ್ನ F ಅಂತ ಅನ್ಕೋಣ. ಸೊ ಇಲ್ಲಿ ಇದನ್ನ ನಮಗೆ ಗೊತ್ತಾಗೋದ್ರಿಂದ ನೆಕ್ಸ್ಟ್ ಪ್ರಾಬ್ಲಮ್ ಈಸಿ ಆಗ್ಬಿಡ್ತಾವೆ ಅದಕ್ಕೆ. ಸೊ ಅದನ್ನ ಸಿಂಪಲ್ ಆಗಿ ಈಗ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಫ್ ಇವೆಂಟ್ E ಗಿವನ್ ದಟ್ F ಅಂತ ಅನ್ನೋ ಬದಲು ಸಿಂಪಲ್ ಆಗಿ ಅವರು P ಆಫ್ ಬ್ರಾಕೆಟ್ ಒಳಗೆ E ಗಿವನ್ F ಅಂತಾರೆ. ಇಲ್ಲೊಂದು ಬಾರ್ ಹಾಕಿದಾರಲ್ಲ ಅದನ್ನ ಗಿವನ್ ಅಂತೀವಿ. ಸೊ P ಆಫ್ E ಗಿವನ್ F ಅಂತ ಓದ್ಬೇಕು ನೀವು. P ಆಫ್ E ಗಿವನ್ F ಹೆಂಗಿರುತ್ತೆ ಅದನ್ನ ಹಿಂಗೆ ಸಾಲ್ವ್ ಮಾಡೋದು. ಫೈಂಡ್ P ಆಫ್ E ಗಿವನ್ F ಅಂದ್ರೆ ಹಿಂಗೆ ಸಾಲ್ವ್ ಮಾಡ್ಬೇಕಂತ. P ಆಫ್ E ಗಿವನ್ F ಫೈಂಡ್ ಮಾಡ್ಬೇಕಂದ್ರೆ ನಮಗೆ 2 ಪ್ರೊಬ್ಯಾಬಿಲಿಟೀಸ್ ಗೊತ್ತಿರಬೇಕು. ಯಾವುದು ಒಂದು ಪ್ರೊಬ್ಯಾಬಿಲಿಟಿ ಆಫ್ E ಇಂಟರ್ಸೆಕ್ಷನ್ F. ಸೊ E ಗಿವನ್ F ಕೊಟ್ಟಾರ ಅಂದ ತಕ್ಷಣನೇ ನೀವು ಮೈಂಡಲ್ಲಿ ಏನು ಥಿಂಕ್ ಮಾಡಬೇಕು, Eಗೂ Fಗೂ ಇಂಟರ್ಸೆಕ್ಷನ್ ಬೇಕಂತ ನೀವು ಥಿಂಕ್ ಮಾಡಬೇಕು, ಗೆಸ್ ಮಾಡಬೇಕು. ಸೊ Eಗೂ Fಗೂ ಇಂಟರ್ಸೆಕ್ಷನ್ ಬೇಕಂತ ನಿಮಗೆ ಫ್ಲಾಶ್ ಆದಮೇಲೆ ಸೊ ಅದರದ್ದು ಪ್ರೊಬ್ಯಾಬಿಲಿಟಿ ಆಫ್ E ಇಂಟರ್ಸೆಕ್ಷನ್ F ಅಂದರೆ E ಪ್ರೊಬ್ಯಾಬಿಲಿಟಿ F ಪ್ರೊಬ್ಯಾಬಿಲಿಟಿದು E ಇವೆಂಟು F ಇವೆಂಟಿಂದು ಕಾಮನ್ ಎಲಿಮೆಂಟ್ಸ್ ಏನು ಅಂತ ಇಂಟರ್ಸೆಕ್ಷನ್ ಎರಡರಲ್ಲೂ ಆಗಂಥವು ಯಾವುವು
ಅದನ್ನ ಫೈಂಡ್ ಮಾಡ್ಬೇಕು, ಅದ್ರದ್ದು ಪ್ರೊಬ್ಯಾಬಿಲಿಟಿ ಡಿವೈಡೆಡ್ ಬೈ ಪಿ ಆಫ್ ಎಫ್. ಡಿವೈಡೆಡ್ ಬೈ ಪಿ ಆಫ್ ಎಫ್ ಯಾಕೆ ಬರ್ತೀವಿ ಅಂದ್ರೆ ಗಿವನ್ ಎಫ್ ಅವ್ರು ಕೊಟ್ಟಿರೋದೇನು ಗಿವನ್ ದಟ್ ಎಫ್ ಅಂತ ಇದೆ. ಸೊ ಗಿವನ್ ದಟ್ ಎಫ್ ಅಂದ್ರೆ ಎಫ್ ಆಲ್ರೆಡಿ ಆಗೋಗಿದೆ. ಸೊ ಈಗ ಅದೇ ನಮಗೆ ಟೋಟಲ್ ಆಯ್ತು. ಸೊ ಟೋಟಲ್ ಔಟ್ಕಮ್ಸ್ ನಾವು ಡಿನಾಮಿನೇಟರ್ ಅಲ್ಲಿ ಬರೀತೀವಿ ಪ್ರೊಬ್ಯಾಬಿಲಿಟಿಯಲ್ಲಿ. ಸೊ ಅದಕ್ಕೆ ಡಿನಾಮಿನೇಟರ್ ಅಲ್ಲಿ ಅದಿರ್ಬೇಕು. ಗಿವನ್ ಅಂತ ಯಾವ್ದು ಹೇಳಿದಾರೋ ಸೊ ಅದನ್ನ ನಾವು ಡಿನಾಮಿನೇಟರ್ ಅಲ್ಲಿ ಬರೆಯಕ್ಕೆ ಟ್ರೈ ಮಾಡಿ. ಡಿನಾಮಿನೇಟರ್ ಅಲ್ಲಿ ಯಾವ್ದು ಬರಿತಾ ಇದೀವೋ ಅದೇ ಗಿವನ್ ಅಂತ ಅನ್ಕೊಂಡು, ಯಾವ್ದು ಗಿವನ್ ಕೊಟ್ಟಿದ್ದಾರೋ ಅದ್ರದ್ದು ಪ್ರೊಬ್ಯಾಬಿಲಿಟಿ ಡಿನಾಮಿನೇಟರ್ ಅಲ್ಲಿ ಬರೀಬೇಕು. ಸೊ ಗಿವನ್ ಎಫ್ ಅಂತ ಇದೆ, ಅದಕ್ಕೆ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಅಂತ ಬರೀತೀನಿ. ಪ್ರೊಬ್ಯಾಬಿಲಿಟಿ ಆಫ್ ಎಫ್ 0 ಆಗಬಾರ್ದು ಅಂತ ಹೇಳ್ತಿದ್ದಾರೆ. 0 ಯಾಕೆ ಆಗಬಾರ್ದು? 0 ಆಗ್ಬಿಟ್ರೆ ನಾಟ್ ಡಿಫೈನ್ ಆಗುತ್ತೆ. ಸೊ ಡಿಫೈನ್ ಆಗಂಗಿಲ್ಲ. ಸೊ ಡಿಫೈನ್ ಆಗ್ಬೇಕಂದ್ರೆ ಡಿನಾಮಿನೇಟರ್ 0 ಆಗ್ಲಾರ್ದು ನೋಡ್ಬೇಕಂದ್ರೆ ಪ್ರೊಬ್ಯಾಬಿಲಿಟಿ ಇರಲೇಬೇಕು. ಓಕೆ, ಸೊ ಈಗ ಇದೇ ತರ ಈಗ ನಮಗೆ ಫಾರ್ ಎಕ್ಸಾಂಪಲ್ ಈ ತರ ಇತ್ತು, ಪಿ ಆಫ್ ಎ ಗಿವನ್ ಬಿ ಅಂತ ಇತ್ತು ಕ್ವಶನ್ ಅಲ್ಲಿ. ಸೊ ಪಿ ಆಫ್ ಎ ಗಿವನ್ ಬಿ ಅಂತ ಕ್ವಶನ್ ಅಲ್ಲಿ ನೋಡಿದ ತಕ್ಷಣ ನಮ್ಗೆ ಏನ್ ನೆನಪಾಗ್ಬೇಕಂತ ಹೇಳಿದ್ರೆ, ಎ ಬಿ ನೋಡಿದ ತಕ್ಷಣ ಇಂಟರ್ಸೆಕ್ಷನ್. ಸೊ 2 ಪ್ರೊಬ್ಯಾಬಿಲಿಟೀಸ್ ನ್ಯೂಮರೇಟರ್ ಅಲ್ಲಿ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಗಿವನ್ ಬಿ ಇರೋದಕ್ಕೆ ಡಿವೈಡೆಡ್ ಬೈ ಪಿ ಆಫ್ ಬಿ ಅಂತ ಬರೀತೀವಿ. ಡಿವೈಡೆಡ್ ಬೈ ಪಿ ಆಫ್ ಬಿ ಇದು ಫಾರ್ಮುಲಾ, ಇದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ. ಇದ್ರ ಮೇಲೆ ಸಿಂಪಲ್ ಆಗಿ MCQ ಕ್ವಶನ್ಸ್ ಕೇಳ್ಬೋದು, ಸಿಂಪಲ್ ಆಗಿ 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ಬಿಡ್ತಾರೆ. ಸೊ ಇ ಅಂದ್ರೆ ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ಯಾವ್ದು ಕೇಳಿರ್ತಾರೆ ಅದು ಇ. ಗಿವನ್ ದಟ್ ಆದ್ಮೇಲೆ ಯಾವ್ದಿರುತ್ತೆ ಅದು ಎಫ್, ಅದರದ್ದು ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಇದು. ಓಕೆ, ಪ್ರಾಪರ್ಟೀಸ್ ಇದೆ. ಪ್ರಾಪರ್ಟೀಸ್ ಏನು? ಸೊ ಪಿ ಆಫ್ ಎಸ್ ಗಿವನ್ ಎಫ್, ಎಸ್ ಅಂತಂದ್ರೆ ಸ್ಯಾಂಪಲ್ ಸ್ಪೇಸ್ ಇದು. ಓಕೆ, ಎಸ್ ಗಿವನ್ ಎಫ್ ಇಲ್ಲ ಎಫ್ ಗಿವನ್ ಎಫ್ ಸೇಮ್ ನೋಡು, ಎಫ್ ಎಫ್ ಎರಡು ಸೇಮ್ ಇದಾವೆ. ಸೊ ಇದು ಎಫ್ ಇದೆ, ಇದು ಎಫ್ ಇದೆ, ಎರಡು ಸೇಮ್ ಇದ್ದಾಗ ಇಲ್ಲ ಸ್ಯಾಂಪಲ್ ಸ್ಪೇಸ್ ಕೊಟ್ಟು ಗಿವನ್ ಎಫ್ ಅಂತ ಕೊಟ್ಟಾಗ ಪ್ರೊಬ್ಯಾಬಿಲಿಟಿ ಯಾವಾಗಲೂ 1 ಇರುತ್ತೆ. ಯಾಕಂದ್ರೆ ಸ್ಯಾಂಪಲ್ ಸ್ಪೇಸ್ ಅಂತಂದ್ರೆ ಟೋಟಲ್ ಬಂತು. ಸೊ ಟೋಟಲ್ದು ಯೂನಿವರ್ಸಲ್ ಇವೆಂಟ್ ಆಯಿತು. ಯೂನಿವರ್ಸಲ್ ಇವೆಂಟ್ ಪ್ರೊಬ್ಯಾಬಿಲಿಟಿ ಆಲ್ರೆಡಿ 1 ಯಾವಾಗಲೂ 1 ಆಗುತ್ತೆ. ಫಸ್ಟ್ ಪಿ ಅಲ್ಲಿ ಓದಿದ್ದೀವಿ ಇದೆಲ್ಲ. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದೀವಿ ಎಲ್ಲನ. ಇಲ್ಲಿ ಪಿ ಆಫ್ ಎಸ್ ಗಿವನ್ ಎಫ್, ಎಸ್ ಅಂದರೆ ಸ್ಯಾಂಪಲ್ ಸ್ಪೇಸು, ಅದು ಯೂನಿವರ್ಸಲ್ ಇವೆಂಟು, ಅದ್ರ ಪ್ರೊಬ್ಯಾಬಿಲಿಟಿ ಯಾವಾಗಲೂ 1 ಇರುತ್ತೆ. ಎಫ್ ಬೈ ಎಫ್ ಇತ್ತಂದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಎಫ್ ಎಫ್ ಕ್ಯಾನ್ಸಲ್ ಆಯಿತು. ಸೊ ಪ್ರೊಬ್ಯಾಬಿಲಿಟಿ 1 ಬರುತ್ತೆ ಅಂತ ಆ ಥರ ನೆನ್ಪಿಟ್ಕೋಬೋದು ನೀವು. ಓಕೆ, ಇದು ಫಸ್ಟ್ ಪ್ರಾಪರ್ಟಿ. ನೆಕ್ಸ್ಟ್ ಪಿ ಆಫ್ ಎ ಯೂನಿಯನ್ ಬಿ ಗಿವನ್ ಎಫ್. ಫಸ್ಟ್ ಪಿ ಯು ಅಲ್ಲಿ ಗಿವನ್ ಎಫ್ ಇದ್ದಿಲ್ಲ, ಜಸ್ಟ್ ಪಿ ಆಫ್ ಎ ಯೂನಿಯನ್ ಬಿ ಮೇಲೆ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ನಾವು. ಸೊ ಈಗ ನಮಗೆ ಪಿ ಆಫ್ ಎ ಯೂನಿಯನ್ ಬಿ ಅಂದ್ರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ ನಾವು ಫಸ್ಟ್ ಪಿ ಯು ಅಲ್ಲೆಲ್ಲ ಬರೀತಿದ್ವಿ. ಈ ಗಿವನ್ ಎಫ್ ಬಂದಿದ್ದಕ್ಕೆ ಎಕ್ಸ್ಟ್ರಾ ಗಿವನ್ ಎಫ್ ಎಕ್ಸ್ಟ್ರಾ ಜಾಯಿನ್ ಮಾಡ್ತಾ ಹೋಗ್ಬೇಕು ನಾವು. ಓಕೆ, ಸೆಕೆಂಡ್ ಪ್ರಾಪರ್ಟಿ. ಥರ್ಡ್ ಪ್ರಾಪರ್ಟಿ ಪಿ ಆಫ್ ಇ ಡ್ಯಾಶ್ ಗಿವನ್ ಎಫ್ ಅಂತ ಇದೆ, ಇ ಡ್ಯಾಶ್. ಸೊ ಫಸ್ಟ್ ಪಿ ಯು ಅಲ್ಲಿ ಪಿ ಆಫ್ ಇ ಡ್ಯಾಶ್ ಅಂತಂದ್ರೆ ನಾವು 1 ಮೈನಸ್ ಪಿ ಆಫ್ ಇ ಅಂತ ಬರಿತೀವಿ. ಸೇಮ್ ಅದೇ ತರ ಪಿ ಆಫ್ ಇ ಡ್ಯಾಶ್ ಅಂದ್ರೆ 1 ಮೈನಸ್ ಪಿ ಆಫ್ ಇ ಗಿವನ್ ಎಫ್. ಯಾಕಂದ್ರೆ ಇಲ್ಲಿ ಇ ಗಿವನ್ ಎಫ್ ಇದೆ, ಇಲ್ಲಿ ಗಿವನ್ ಎಫ್ ಬರೀಬೇಕು. ಸೊ ಇದು ಥರ್ಡ್ ಪ್ರಾಪರ್ಟಿ. ಈ 3 ಪ್ರಾಪರ್ಟೀಸ್ ನೋಡ್ಕೊಳ್ರಿ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ ಅಂತ ಇದೆ. ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್ ಆನ್ ಪ್ರೊಬ್ಯಾಬಿಲಿಟಿ ಅಂತಂದ್ರೆ ಮಲ್ಟಿಪ್ಲೈ ಆಗುತ್ತೆ. ಸಮ್ ಇವೆಂಟ್ ಆಗ್ತಾ ಇರುತ್ತೆ, ಇಲ್ಲಿ ಇವೆಂಟ್ ಆಲ್ರೆಡಿ ಆಗಿರುತ್ತೆ. ಸೊ ಇವೆರಡು ಇವೆಂಟ್ ಆಗೋ ಚಾನ್ಸ್ ಎಷ್ಟೈತೆ ಅಂತ ಕೇಳಿದಾಗ ಈ ಇವೆಂಟು ಮತ್ತೆ ಇಂಟು ಈ ಇವೆಂಟ್ ಆಗೋ ಟೈಮಲ್ಲಿ ಈ ಇವೆಂಟ್ ಅದಕ್ಕೆ ಡಿಸ್ಟರ್ಬ್ ಮಾಡುತ್ತೆ. ಸೊ ಅದು ಮಲ್ಟಿಪ್ಲೈ ಆಗುತ್ತೆ ಅಲ್ಲಿ ಏನು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಅಬ್ಸರ್ವ್ ಮಾಡಿ, ಮಲ್ಟಿಪ್ಲಿಕೇಶನ್ ಥಿಯರಮ್ನ ನಾವು ಪ್ರೊಬ್ಯಾಬಿಲಿಟಿಯಲ್ಲಿ ಯೂಸ್ ಮಾಡಬೇಕು. ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬಂದಾಗೆ ಈ ಇವೆಂಟ್ ಎಫ್ ಇವೆಂಟ್ ಲಿಂಕ್ ಆಗಿರ್ತಾವೆ. ಸೊ ಈಗ ಪಿ ಆಫ್ ಇ ಇವೆಂಟ್ ಆಯಿತು, ಅದ್ರ ಪ್ರೊಬ್ಯಾಬಿಲಿಟಿ ಫೈಂಡ್ ಮಾಡಿದ್ವಿ. ಪಿ ಆಫ್ ಎಫ್, ಎಫ್ನ ಇವೆಂಟ್ ಫೈಂಡ್ ಮಾಡೋ ಟೈಮಲ್ಲಿ ಈ ಇವೆಂಟ್ ಆಗಿರುತ್ತಲ್ಲ ಅದು ಅದಕ್ಕೆ ಡಿಸ್ಟರ್ಬ್ ಮಾಡುತ್ತೆ. ಸೊ ಅದಕ್ಕೆ ಅಫೆಕ್ಟ್ ಮಾಡುತ್ತೆ. ಸೊ ಹಂಗಾಗಿ ಈ ಎಫ್ ಈ ಮೇಲೆ ಡಿಪೆಂಡ್ ಆಯ್ತು. ಅದಕ್ಕೆ ನೆಕ್ಸ್ಟ್ ಪಿ ಆಫ್ ಎಫ್ ಬರೆಯೋ ಟೈಮಲ್ಲಿ ಗಿವನ್ ಇ ಅಂತ ಬರೀತೀವಿ. ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇದೆಲ್ಲ. ಸೊ ಈಗ ಪಿ ಆಫ್ ಈ ಥರ ಇದ್ರೆ ಇ ಎಫ್ ಅಂತಾನು ಬರೀಬೋದು. ಇಂಟರ್ಸೆಕ್ಷನ್ ಬರೀದೆ, ಜಸ್ಟ್ ಇ ಎಫ್ ಅಂತ ಬರೀಬೋದು. ಪಿ ಆಫ್ ಇ ಎಫ್ ಅಂದ್ರೆ ಏನಾಗುತ್ತೆ, ಪಿ ಆಫ್ ಇ ಬರೀತೀನಿ ಇಂಟು ಪಿ ಆಫ್ ಇ ಆಗಿರುತ್ತಲ್ಲ ಅದು ಎಫ್ ಪ್ರೊಬ್ಯಾಬಿಲಿಟಿ ಫೈಂಡ್ ಮಾಡೋ ಟೈಮಲ್ಲಿ ಇದು ಪ್ರೊಬ್ಯಾಬಿಲಿಟಿ ಡಿಸ್ಟರ್ಬ್ ಮಾಡುತ್ತೆ, ಅಫೆಕ್ಟ್ ಮಾಡುತ್ತೆ. ಸೊ ಹಂಗಾಗಿ ಏನು ಮಾಡ್ತೀನಿ, ಪಿ ಆಫ್ ಎಫ್ ಆಕ್ಚುಲಿ ಇಲ್ಲಿ ಪಿ ಆಫ್ ಎಫ್ ಕ್ಲೋಸ್ ಮಾಡ್ಬೇಕಿತ್ತು, ಬಟ್ ಪಿ ಆಫ್ ಎಫ್ ಇ ಆಲ್ರೆಡಿ ಆಗಿರುತ್ತಲ್ಲ ಅದು ಗಿವನ್ ಆಗುತ್ತೆ. ಪಿ ಆಫ್ ಎಫ್ ಗಿವನ್ ಇ, ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಎದಕ್ಕೆ ಯೂಸ್ ಆಗ್ತಾ ಇದೆ, ಯಾವಾಗ ಯೂಸ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಓಕೆ, ಸೊ ನೀವು ಇದಿಷ್ಟು ಜಸ್ಟ್ ಗ್ಲಾನ್ಸ್ ಮಾಡ್ರಿ, ಇದಿಷ್ಟು ನೆನ್ಪಿಟ್ಕೊಂಡು ಟ್ರೈ ಮಾಡ್ರಿ. ಇದೇ ತರ 3 ಇವೆಂಟ್ಸ್ ಇದ್ರೆ ಅಂತ 3 ಇವೆಂಟ್ಸ್ ಇದ್ದಾಗ ನೋಡ್ರಿ, ಅಬ್ಸರ್ವ್ ಮಾಡ್ರಿ. 3 ಇವೆಂಟ್ಸ್ ಇದೆ. ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಜಿ ಇದ್ರೆ ಪಿ ಆಫ್ ಇ ಫಸ್ಟ್ ಇವೆಂಟ್ ಆಯ್ತು, ಇಂಟು ಪಿ ಆಫ್ ಎಫ್ ಸೆಕೆಂಡ್ ಇವೆಂಟ್ ಆಗೋ ಟೈಮಲ್ಲಿ ಗಿವನ್ ಇ ಫಸ್ಟ್ ಇವೆಂಟ್ ಆಗಿತ್ತಲ್ಲ ಅದು ಅಫೆಕ್ಟ್ ಮಾಡುತ್ತೆ, ಇಂಟು ಪಿ ಆಫ್ ಜಿ ಥರ್ಡ್ ಇವೆಂಟ್ ಆಗೋ ಟೈಮಲ್ಲಿ ಇ ಎಫ್ 2 ಇವೆಂಟ್ ಆಗಿರ್ತಾವಲ್ಲ ಅದು ಅಫೆಕ್ಟ್ ಮಾಡುತ್ತೆ, ಗಿವನ್ ಇ ಇಂಟರ್ಸೆಕ್ಷನ್ ಎಫ್. ಇದನ್ನ ಇನ್ನೂ ಸಿಂಪಲ್ ಆಗಿ ಬರೀಬಹುದು. ಸಿಂಪಲ್ ಆಗಿ ಯಾವ ಥರ, ಇಲ್ಲ ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಗಿವನ್ ಇ ಇಂಟು ಪಿ ಆಫ್ ಜಿ ಬಾರ್ ಗಿವನ್ ಇ ಎಫ್. ಹಂಗೆ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಇನ್ನೊಂದು ಯಾವ್ದನ್ನ ಇವೆಂಟ್, ಇನ್ನೊಂದು 4th ಇವೆಂಟ್ ಇತ್ತಂದ್ರೆ ನೆಕ್ಸ್ಟ್ ಪಿ ಆಫ್
ಎಚ್ ಗಿವನ್ ಇ ಎಫ್ ಜಿ ಆ ಥರ ಬರೀ ಇ ಎಫ್ ಜಿ. ಓಕೆ, ಸೊ ಇದು ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ಏನಿಲ್ಲ, ಒಂದು ಇವೆಂಟ್ ಆಗುತ್ತೆ, ನೆಕ್ಸ್ಟ್ ಇವೆಂಟ್ ಆಗೋ ಟೈಮ್ನಾಗ ಇದು ಅದಕ್ಕೆ ಡಿಸ್ಟರ್ಬ್ ಮಾಡುತ್ತೆ, ನೆಕ್ಸ್ಟ್ ಇವೆಂಟ್ ಆಗೋ ಟೈಮ್ನಲ್ಲಿ ಇವೆರಡು ಅದಕ್ಕೆ ಡಿಸ್ಟರ್ಬ್ ಮಾಡುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂಡ್ ಪ್ರೊಬಾಬಿಲಿಟಿ ಅಂದರೆ ಮಲ್ಟಿಪ್ಲೈ ಆಗಬೇಕಾದ್ರೆ ಪ್ರೀವಿಯಸ್ ಆಗಿರೋ ಇವೆಂಟ್ ಅದನ್ನು ಕೂಡ ನಾವು ಕೌಂಟ್ ಮಾಡ್ಕೊತ ಹೋಗ್ತೀವಲ್ಲ, ಸೊ ಅದಕ್ಕೆ ಅಲ್ಲಿ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇದ್ರ ಸ್ಪೆಷಲೈಸೇಷನ್ ಇದ್ರದ್ದಲ್ಲಿ ರಿಲೇಟ್ ಆಗಿರೋಂಥದ್ದು ಯಾವ್ದಂತಂದ್ರೆ ಇದು ಇಂಡಿಪೆಂಡೆಂಟ್ ಇವೆಂಟ್. ಸೊ ಇದ್ರೂ 2 ಮಾರ್ಕ್ಸ್ ಕ್ವಶನ್, ಡೈರೆಕ್ಟ್ 2 ಮಾರ್ಕ್ಸ್ ಕ್ವಶನ್ ಬರೋ ಚಾನ್ಸ್ ಇದೆ. ಸೊ ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ. ಸೊ ಇದ್ರ ಮೇಲೆ ಡೈರೆಕ್ಟ್ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು. ಇಂಡಿಪೆಂಡೆಂಟ್ ಇವೆಂಟ್ಸ್ ಒಂದು ಅರ್ಥ ಮಾಡ್ಕೊಂಡ್ಬಿಟ್ರೆ 2 ಮಾರ್ಕ್ಸ್ ಬರೋ ಚಾನ್ಸ್ ಇರ್ತೈತೆ ನಾವು. ಓಕೆ, ಸೊ ಈಗ ಇಂಡಿಪೆಂಡೆಂಟ್ ಇವೆಂಟ್ಸ್ ಕೇಳ್ತಾ ಇದಾರೆ ಅಂದ್ರೆ ಅದು ಕಂಡೀಷನಲ್ ಪ್ರೊಬಾಬಿಲಿಟಿಯಿಂದ ಮಲ್ಟಿಪ್ಲಿಕೇಶನ್ ಥಿಯರಮ್ ಇಂದ ಇಂಡಿಪೆಂಡೆಂಟ್ ಇವೆಂಟ್, ಈ 3 ಜಂಪ್ ಆಗ್ತಾ ಬರ್ತಾವೆ. ಓಕೆ, ಸೊ ಇಂಡಿಪೆಂಡೆಂಟ್ ಇವೆಂಟ್ ಅಂದ್ರೆ ಇಲ್ಲಿ ಆಲ್ರೆಡಿ ಕೊಟ್ಟಿರಿ ಇ ಆ್ಯಂಡ್ ಎಫ್ ಆರ್ 2 ಇವೆಂಟ್ಸ್, ಸೇಮ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಸೇಮ್ ಕಂಡೀಷನಲ್ ಪ್ರೊಬಾಬಿಲಿಟಿ ಅಲ್ಲಿ ಇತ್ತಲ್ಲ ಅದೇ ಸೆಂಟೆನ್ಸ್ ಇದೆ. ಇ ಆ್ಯಂಡ್ ಎಫ್ ಆರ್ ಸೆಟ್ ಟು ಬಿ ಇಂಡಿಪೆಂಡೆಂಟ್. ಇಲ್ಲಿ ನೋಡಿ ಸೆಂಟೆನ್ಸ್, ಇ ಆ್ಯಂಡ್ ಎಫ್ ಆರ್ ಸೆಟ್ ಟು ಬಿ ಇಂಡಿಪೆಂಡೆಂಟ್ ಇಫ್ ಇ ಇಂಟರ್ಸೆಕ್ಷನ್ ಎಫ್ ಪಿ ಆಫ್ ಇ ಇಂಟು ಪಿ ಆಫ್ ಎಫ್. ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಏನ್ ಬರ್ತೀವಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಥಿಯರಮ್ನಾಗ ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಗಿವನ್ ಇ ಅಂತ ಬರಿತಾ ಇದ್ವಿ. ಮತ್ತೆ ಇಲ್ಲಿ ಯಾಕೆ ಹಿಂಗ್ ಬರೀತೀವಿ, ಇದಕ್ಕೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಹೇಳೋದು ನಾವು. ಸೊ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇದೆ, ನೆಕ್ಸ್ಟ್ ಇದೇನ್ ಬರೀತಿದೆ ಪಿ ಆಫ್ ಇ ಇಂಟು ಪಿ ಆಫ್ ಎಫ್, ಅಂದ್ರೆ ಈ ಡಿಸ್ಟರ್ಬ್ ಮಾಡ್ಲಾ ಇಲ್ಲ. ಅಂದ್ರೆ ಇದೇ ಇವೆಂಟ್ ಬೇರೆ, ಎಫ್ ದೇ ಇವೆಂಟ್ ಬೇರೆ, ಇಂಡಿಪೆಂಡೆಂಟ್ ಇದಾವೆ ಅಂತ, ಒಂದಕ್ಕೊಂದು ಲಿಂಕ್ ಇಲ್ಲ, ಒಂದಕ್ಕೊಂದು ಸಂಬಂಧ ಇಲ್ಲ. ಇಂಡಿಪೆಂಡೆಂಟ್ ಇವೆಂಟ್ಸ್ ಇಲ್ಲ, ಒಂದಕ್ಕೊಂದು ಲಿಂಕ್ ಇಲ್ಲ ಅಂತ ಅವ್ರೇನು ಮೆನ್ಷನ್ ಮಾಡಿಲ್ಲ ಅಂದ್ರೆ ಸೊ ಅದು ಮಲ್ಟಿಪ್ಲಿಕೇಶನ್ ಥಿಯರಮ್ ಆಗಿ ಆಕ್ಟ್ ಆಗುತ್ತೆ. ಒಂದಕ್ಕೊಂದು ಡಿಪೆಂಡ್ ಆಗುತ್ತೆ. ಡಿಪೆಂಡ್ ಯಾವಾಗ ಆಗುತ್ತೆ, ಇಂಡಿಪೆಂಡೆಂಟ್ ಯಾವಾಗ ಆಗುತ್ತೆ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾದ್ರೆ ಕ್ಲಾರಿಟಿ ತಗೊಂಡು ಇವೆರಡು ನೋಡಕ್ ಸೇಮ್ ಅನ್ಸ್ತವೆ ನಮ್ಗೆ. ಈ ಇಂಟರ್ಸೆಕ್ಷನ್ ಎಫ್, ಇದು ಈ ಇಂಟರ್ಸೆಕ್ಷನ್ ಎಫ್, ಇದನ್ನ ಯಾವಾಗ ಯೂಸ್ ಮಾಡಬೇಕು, ಇದನ್ನ ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದೇ ನಮಗೆ ಪ್ರಾಬ್ಲಮ್. ಅದೊಂದು ಅರ್ಥ ಆಗ್ಬಿಟ್ರೆ ಸೊ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ನೆಲ್ಲ ನಾವು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಇವೆರಡು ಡಿಫ್ರೆನ್ಸ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಈಗ ನಾವು ಇದು ಅರ್ಥ ಆದ್ರೆ ಇದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ನಿಮಗೆ ಹೇಳಕ್ ಬರುತ್ತಾ ಇಲ್ಲ ಥಿಂಕ್ ಮಾಡ್ರಿ. ನೋಡಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತಿದ್ದೀನಿ, ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕೊಟ್ಟೇನೆ. ಎ ಅಂಡ್ ಸೊ ಎ ಅಂಡ್ ಬಿ ಆರ್, ಎ ಅಂಡ್ ಬಿ ಆರ್, ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕೊಟ್ಟ. ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಏನಾಗುತ್ತೆ, ನಾವು ಹೇಳ್ಬೇಕು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಏನಾಗುತ್ತೆ ಪಿ ಆಫ್ ಎ ಇಂಟು ಪಿ ಆಫ್ ಬಿ. ಬೇರೆ ಬೇರೆ ಪ್ರೊಬಾಬಿಲಿಟಿ ಆಫ್ ಬಿ ಸಪ್ರೇಟ್, ಒಂದಕ್ಕೊಂದು ಪ್ರಾಬ್ಲಮ್ ಇಲ್ಲ, ಇಂಟು ಆಗುತ್ತೆ. ಇಂಡಿಪೆಂಡೆಂಟ್ ಇವೆಂಟ್ ಇದು. ಈಗ ಎಲ್ಲನಾಗ್ಲಿ ನಾವು ಈ ತರ ಅಬ್ಸರ್ವ್ ಮಾಡಿದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಅಂತ ನೋಡಿದ್ರೆ ಸೊ ಇದು ನೆನಪಾಗ್ಬೇಕು ನಿಮ್ಗೆ, ಇಂಡಿಪೆಂಡೆಂಟ್ ಇವೆಂಟ್ಸ್ ಅವು ಅಂತ ನೆನಪಾಗ್ಬೇಕು, ಒಂದಕ್ಕೊಂದು ರಿಲೇಟ್ ಅವು. ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಈ ತರ ಆಗುತ್ತೆ, ಈ ತರ ಆಗಿದೆ ಅಂದ್ರೆ ಇಂಡಿಪೆಂಡೆಂಟ್ ಇವೆಂಟ್ಸ್. ಓಕೆ, ಸೊ ಇವೆರಡು ಡಿಫರೆನ್ಸ್ ಅರ್ಥ ಆಯ್ತು ಅಂತ ಅನ್ಕೊಂಡೆ. ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಏನು ಮೆನ್ಷನ್ ಮಾಡಿಲ್ಲ. ಸೊ ಈಗ ನೀವು ಪ್ರೊಬಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಫೈಂಡ್ ಮಾಡಬೇಕು. ಯಾವ ಥರ ಫೈಂಡ್ ಮಾಡಬೇಕು, ಪಿ ಆಫ್ ಎ ಇಂಟು ಪಿ ಆಫ್ ಬಿ, ಇಷ್ಟಿಗೆ ಸ್ಟಾಪ್ ಮಾಡಂಗಿಲ್ಲ. ಪಿ ಆಫ್ ಬಿ ಗಿವನ್ ಎ ಆಲ್ರೆಡಿ ಎ ಆಗೈತಲ್ಲ, ಅದು ಅಫೆಕ್ಟ್ ಮಾಡುತ್ತೆ. ಯಾವಾಗ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಡಿಸ್ಕಸ್ ಮಾಡಿಲ್ಲ, ಅದ್ರ ಬಗ್ಗೆ ಏನು ನಮಗೆ ಗೊತ್ತೇ ಇಲ್ಲ, ಪ್ರೀವಿಯಸ್ ನಾಲೆಡ್ಜ್ ಇಲ್ಲ, ಅವಾಗ ಈ ಥರ ಬರೀಬೇಕು. ಪ್ರೀವಿಯಸ್ ನಮ್ಗೆ ಗೊತ್ತಿತ್ತು ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಅಂದ್ರೆ ಈ ಥರ ಬರೀಬೇಕು. ಓಕೆ, ಸೊ ಈ 3 ಕಾನ್ಸೆಪ್ಟ್ಸ್ ಯೂಸ್ ಮಾಡಿಕೊಂಡು ಅದ್ರ ಮೇಲೆ ಸಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈಗ ಫಸ್ಟ್ ಕ್ವಶನ್ ನೋಡೋದ್ರಿಂದ ಕಂಡೀಷನಲ್ ಪ್ರೊಬಾಬಿಲಿಟಿ ಡೆಫಿನೇಷನ್ ಇತ್ತಲ್ಲ, ಅದ್ರ ಬೇಸ್ಡ್ ಮೇಲೆ ಇದಾವೆ. ಸೊ ಜಸ್ಟ್ ವಾರ್ಮ್ ಅಪ್ಗೋಸ್ಕರ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಈ ಪ್ರಾಬ್ಲಮ್ ಅಲ್ಲಿ ಏನಿದೆ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಸೊ ಈ ಫೇರ್ ಡೈ ಈಸ್ ರೋಲ್ಡ್ ಅಂತ, ಡೈ ಹೌದಾ, ಫೇರ್ ಡೈ ಅಂತಂದ್ರೆ 1 2 3 4 5 6 ಇರ್ತಲ್ಲ ಡೈ ಮೇಲೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದಾರೆ. ಫೇರ್ ಡೈ ಈಸ್ ರೋಲ್ಡ್, ಇವೆಂಟ್ ಕೊಟ್ಟಾರೆ 1 3 5 ಇ ಅಂತ ಕೊಟ್ಟಾರೆ, ಎಫ್ ಕೊಟ್ಟಾರೆ 2 3, ಜಿ ಕೊಟ್ಟಾರೆ 2 3 4 5 ಅಂತ ಅವರೇ ಕೊಟ್ಟಿದ್ದಾರೆ. ರ್ಯಾಂಡಮ್ ಆಗಿ ಇವೆಂಟ್ಸ್ ಕೊಟ್ಟಿದ್ದಾರೆ. ಫೈಂಡ್ ಫಸ್ಟ್ ಒನ್ ಕೇಳ್ಯಾರ, ಇ ಗಿವನ್ ಎಫ್ ಅಂತ ಕೇಳ್ಯಾರ. ಸೊ ಫಸ್ಟ್ ಕ್ವಶನ್ ನೋಡಿ ಇಲ್ಲಿದೆ, ಇ ಗಿವನ್ ಎಫ್, ಪಿ ಆಫ್ ಇ ಗಿವನ್ ಎಫ್ ಅಂದ ತಕ್ಷಣ ಫಾರ್ಮುಲಾ ಏನು, ಪಿ ಆಫ್ ಫಸ್ಟ್ ಈಗ ನೋಡಿ ಕ್ವಶನ್ ಏನಿದೆ ಅದು ಬರ್ಕೊಡ್ರಿ. ಎಸ್ ಏನು, 1 ಡೈ ರೋಲ್ ಮಾಡಿರೋದಕ್ಕೆ ಎಸ್ ಬರ್ಕೊಂಡೆ, ಸ್ಯಾಂಪಲ್ ಸ್ಪೇಸ್ 1 2 3 4 5 6 ಅಂತ ಬರ್ಕೊಂಡೆ. ಇ ಏನಿದೆ 1 3 5 ಎಫ್ ಜಿ ಅವ್ರು ಏನ್ ಕೊಟ್ಟರು ಬರ್ಕೊಂಡೆ. ಈಗ ನಮಗೆ ಕ್ವಶನ್ ಅಲ್ಲಿ ಇ ಗಿವನ್ ಎಫ್ ಅಂತ ಕೇಳಿರೋದಕ್ಕೆ ನನ್ನ ಇ ಇಂಟರ್ಸೆಕ್ಷನ್ ಎಫ್ ಕಂಡುಹಿಡ್ಕೊಂಡ್ಬಿಟ್ಟೆ. ಕ್ವಶನ್ ಅಲ್ಲಿ ಎಫ್ ಗಿವನ್ ಇ ಅಂತ ಕೇಳಿರೋದಕ್ಕೆ ಎಫ್ ಇಂಟರ್ಸೆಕ್ಷನ್ ಇ ಸೇಮ್ ಅಲ್ಲ, ಇ ಗಿವನ್ ಎಫ್ ಗಿವನ್ ಇ ಏನ್ ಕೊಟ್ಟರು, ಎಫ್ ಇಂಟರ್ಸೆಕ್ಷನ್ ಇ ಇಂಟರ್ಸೆಕ್ಷನ್ ಎಫ್ ಸೇಮ್ ಎರಡು. ಸೊ ಅದಕ್ಕೆ ಈ ಇಂಟರ್ಸೆಕ್ಷನ್ ಎಫ್ ಮೊದಲೇ ಕಂಡುಹಿಡ್ಕೊಂಡ್ಬಿಟ್ಟಿನಿ ನಾನು, ಅಲ್ಲಿ ಯಾಕಂದ್ರೆ ಅಲ್ಲಿ ಬೇಕಾಗುತ್ತೆ ನನಗೆ ಅದಕ್ಕೆ ಸಾಲ್ವ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಏನಿದೆ ಮತ್ತೆ ಇ ಗಿವನ್ ಜಿ,
ಜಿ ಗಿವನ್ ಇ ಇದೆ ಅಂದ್ರೆ ಇಂಟರ್ಸೆಕ್ಷನ್ ಬೇಕು ಅವೆರಡು ಮಧ್ಯೆ, ಅದಕ್ಕೆ ಈ ಇಂಟರ್ಸೆಕ್ಷನ್ ಜಿ ಫೈಂಡ್ ಮಾಡ್ಕೊಂಡ್ಬಿಟ್ಟು. ಇಂಟರ್ಸೆಕ್ಷನ್ ಹೆಂಗ್ ಫೈಂಡ್ ಮಾಡೋದು ಅಂತ ಆಲ್ರೆಡಿ ಗೊತ್ತಿದೆ ಅಂತ ಅನ್ಕೊಂತೀನಿ. ನಾವು ಫಸ್ಟ್ ಪಿ ಎಲ್ ಕಲ್ತಿದ್ದೀವಿ. ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಎಲಿಮೆಂಟ್ಸ್ ಬರೀತೀವಿ. ಸೊ ಕಾಮನ್ ಇ ಮತ್ತೆ ಎಫ್ ಕಾಮನ್ ಎಲಿಮೆಂಟ್ಸ್ 3 ಇದೆ. ಇ ಮತ್ತೆ ಇಂಟರ್ಸೆಕ್ಷನ್ ಜಿ ಕಾಮನ್ ಎಲಿಮೆಂಟ್ಸ್ ಇ ಇ ಮತ್ತೆ ಜಿ ಕಾಮನ್ ಎಲಿಮೆಂಟ್ಸ್ 3 5 ಇದೆ. ಸೊ ಅವ್ನು ಬರ್ದಿದ್ದೀವಿ. ಓಕೆ, ಈಗ ಪ್ರೊಬಾಬಿಲಿಟಿ ಫೈಂಡ್ ಕ್ವಶನ್ ಕೇಳಿರೋದೇನು ಪಿ ಆಫ್ ಇ ಗಿವನ್ ಎಫ್ ಅಂತ ಕೇಳಿದ್ರೆ, ಪಿ ಆಫ್ ಇ ಗಿವನ್ ಎಫ್ ಅಂದ ತಕ್ಷಣ ಏನ್ ನೆನಪಾಗಬೇಕು? ಟೂ ಪ್ರೊಬಾಬಿಲಿಟೀಸ್ ಯಾವುದು? ಇ ಇಂಟರ್ಸೆಕ್ಷನ್ ಎಫ್, ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರೊಬಾಬಿಲಿಟಿ ಆಫ್ ಎಫ್. ಯಾಕಂದ್ರೆ ಗಿವನ್ ಎಫ್ ಕೊಟ್ರೆ ನಾವು ಎಫ್ ದೇ ಬರೀಬೇಕು. ಓಕೆ, ಈ ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಹೆಂಗ್ ಪ್ರೊಬಾಬಿಲಿಟಿ ಹೆಂಗ್ ಫೈಂಡ್ ಮಾಡಬೇಕು? ಇದು ಫಸ್ಟ್ ಪಿ ಎಲ್ ಕಲ್ತೀವಿ. ಸೊ ಜಸ್ಟ್ ಯೂಸ್ ಮಾಡ್ಬೇಕು ಅಷ್ಟೇ. ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎಷ್ಟಿದಾವೆ? ಒಂದ್ ಎಲಿಮೆಂಟ್ ಐತೆ. ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಒಂದ್ ಎಲಿಮೆಂಟ್ ಇದೆ. ಟೋಟಲ್ ಎಷ್ಟಿದಾವೆ? 6 ಇದಾವೆ. ಸೊ ಹಂಗಂದ್ರೆ ಇದು 1 ಡಿವೈಡೆಡ್ ಬೈ 6, 1 divided by 6 favorable outcomes divided by total outcomes, ಅದೇ probability. ಸೊ 1 divided by 6. ಎಫ್ ದು ಪ್ರೊಬಾಬಿಲಿಟಿ ಬೇಕಂದ್ರೆ ಎಫ್ ಎಷ್ಟಿದೆ ಅಬ್ಸರ್ವ್ ಮಾಡ್ರಿ. ಎಫ್ ಇಲ್ಲಿ ನೋಡ್ರಿ 2 ಇದಾವೆ. ಸೊ ಎಫ್ ಅಲ್ಲಿ 2 ಎಲಿಮೆಂಟ್ಸ್ ಇದಾವೆ ಡಿವೈಡೆಡ್ ಬೈ ಟೋಟಲ್ 6 ಇದೆ. ಸೊ ಹಂಗಂದ್ರೆ 2 divided by 6. ಈ 6 ಕ್ಯಾನ್ಸಲ್ ಆದ್ರೆ ನೀವು 1/2 ಬಂದ ಆನ್ಸರ್. ಅದೇ ಎಫ್ ಇಂಟರ್ಸೆಕ್ಷನ್ ಇ ಉಲ್ಟಾ ಕೊಟ್ರೆ ಅಂಡ್ ಎಫ್ ಇಂಟರ್ಸೆಕ್ಷನ್ ಇ ಅಂತ. ಎಫ್ ಇಂಟರ್ಸೆಕ್ಷನ್ ಇ ಅಂದ್ರೆ ಸೇಮ್ ಇಂಟರ್ಸೆಕ್ಷನ್ ಏನ್ ಇಂಟರ್ಚೇಂಜ್ ಮಾಡಿದ್ರೆ ಏನ್ ಚೇಂಜ್ ಆಗಲ್ಲ. ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಹಂಗೆ ಬರೀರಿ. ಡಿನಾಮಿನೇಟರ್ ಪಿ ಆಫ್ ಇ ಆಗುತ್ತೆ. ಇ ಅಂದ್ರೆ ಈ ಇಂಟರ್ಸೆಕ್ಷನ್ ಎಫ್ ಅಂದ್ರೆ ಇದು 1/6. ಈ ಪ್ರೊಬಾಬಿಲಿಟಿ ಆಫ್ ಇ ಅಂದ್ರೆ ಇದು 135 ಇದೆ. 135 ಅಂದ್ರೆ 3 ಇದಾವೆ. ಸೊ ಅದಕ್ಕೆ 3/6. ಸೊ ಟೋಟಲ್ ಏನಾಯ್ತು? 1/3 ಆಯ್ತು. ಇದು ಕ್ಯಾಲ್ಕುಲೇಷನ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸಿಮಿಲರ್ಲಿ ಅದೇ ತರ ನಾನು ಇಲ್ಲಿ ಪಿ ಆಫ್ ಇ ಗಿವನ್ ಜಿ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡಿದ್ದೀನಿ. ಓಕೆ, ನೀವು ಇದನ್ನ ಟ್ರೈ ಮಾಡ್ರಿ. ಇದು ಹೋಮ್ ವರ್ಕ್, ಇದನ್ನ ನೀವು ಟ್ರೈ ಮಾಡ್ರಿ. ಪಿ ಆಫ್ ಜಿ ಗಿವನ್ ಇ ಆಯ್ತಲ್ಲ, ಸೊ ಇದನ್ನ ನೀವು ಟ್ರೈ ಮಾಡ್ರಿ. ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡಿವಿಷನ್ ಅಲ್ಲಿ ಏನ್ ಬರೀತೀರಾ ಇದು ಥಿಂಕ್ ಮಾಡಿ ನೀವೇ ಸಾಲ್ವ್ ಮಾಡ್ರಿ. ಓಕೆ, ಸೊ ಅಲ್ಲಿ ಫಾರ್ಮುಲಾ ಕಂಡೀಷನಲ್ ಪ್ರಾಬಬಿಲಿಟಿ ಬೇಸ್ಡ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ದಂಗೆ ಆಗ್ಬಿಡುತ್ತೆ. ಅದೇ ರಿವಿಷನ್. ಈಗ ಇನ್ನೊಂದೇನಂದ್ರೆ ಇ ಯೂನಿಯನ್ ಎಫ್ ಗಿವನ್ ಜಿ ಅಂತ ಕೊಟ್ರೆ, ಸ್ವಲ್ಪ ಡಿಫ್ರೆಂಟ್ ಕೊಟ್ರೆ ನಮ್ಗೇನಿಲ್ಲ. ಇ ಯೂನಿಯನ್ ಎಫ್ ಗಿವನ್ ಜಿ ಅಂದ್ರೆ ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ. ಇಲ್ಲೇನಿರುತ್ತೆ ಮತ್ತೆ ಗಿವನ್ ಆದ್ಮೇಲೆ ಏನಿರುತ್ತೆ ಅವೆರಡು ಇಂಟರ್ಸೆಕ್ಷನ್ ಮಾಡ್ಬೇಕು ಅಷ್ಟೇ. ಅದೇ ಕಾನ್ಸೆಪ್ಟ್ ಕಂಡೀಷನಲ್ ಪ್ರಾಬಬಿಲಿಟಿ. ಇ ಯೂನಿಯನ್ ಎಫ್ ಮತ್ತೆ ಜಿ ಇಂಟರ್ಸೆಕ್ಷನ್ ಮಾಡ್ಬೇಕು. ಹೆಂಗೆ? ಫಸ್ಟ್ ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ಬೇಕಂದ್ರೆ ಫಸ್ಟ್ ಇ ಯೂನಿಯನ್ ಎಫ್ ಬೇಕು ನಮ್ಗೆ. ಇ ಯೂನಿಯನ್ ಎಫ್ ಅಂದ್ರೆ ಇವೆರಡು ಇ ಮತ್ತೆ ಎಫ್ ನೋಡ್ರಿ. ಯೂನಿಯನ್ ಅಂದ್ರೆ ಇ ಅಲ್ಲಿರೋ ಬರಿಬೇಕು, ಎಫ್ ಅಲ್ಲಿರೋ ಬರಿಬೇಕು. ಫಸ್ಟ್ ಪಿ ಕಾನ್ಸೆಪ್ಟ್ 1 3 5 2 3 ಇದೆ. ಸೊ ಟೋಟಲ್ 1 2 3 5 ಬರ್ತದೆ. ಓಕೆ, ಇಂಟರ್ಸೆಕ್ಷನ್ ಹಂಗೆ ಬರ್ತದೆ. ಜಿ ಅಂದ್ರೆ ಏನು? ಜಿ 2 3 4 5 2 3 4 5 ಬರ್ತದೆ. ಇದು ಮತ್ತೆ ಇದ್ರಾಗ ಕಾಮನ್ ಯಾವ್ದು? 2 3 5 ಸಿಕ್ ನನಗೆ. 2 3 5 ಕಾಮನ್. ಸೊ ಹಂಗಂದ್ರೆ ಪಿ ಆಫ್ ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ಅಂದ್ರೆ ಎಷ್ಟಿದಾವೆ? 3 ಎಲಿಮೆಂಟ್ಸ್ ಇದಾವೆ. 3 ಎಲಿಮೆಂಟ್ಸ್ ಇದಾವೆ. ಸೊ 3 ಎಲಿಮೆಂಟ್ಸ್ ಇದಾವೆ ಅಂತಂದ್ರೆ 3/6. ಪಿ ಆಫ್ ಜಿ ಅಂದ್ರೆ ಗೊತ್ತು, ಜಿ ಅಲ್ಲಿ ಎಷ್ಟು 4 ಇದಾವೆ. ಸೊ ಅದಕ್ಕೆ 4/6. 6 ಕ್ಯಾನ್ಸಲ್ ಆದ್ರೆ ನಮಗೆ 3/4 ಬರುತ್ತೆ ಆನ್ಸರ್. ಓಕೆ, ಇದೇ ತರ ನೀವು ಇದನ್ನ ಟ್ರೈ ಮಾಡ್ರಿ. ಇಲ್ಲೇ ನೋಡ್ರಿ, ಈ ಇಂಟರ್ಸೆಕ್ಷನ್ ಎಫ್ ಗಿವನ್ ಜಿ ಇದು ಹೋಮ್ ವರ್ಕ್ ಈಗ ಇದ್ರಾಗೆ. ಸೊ ಇದನ್ನ ಟ್ರೈ ಮಾಡಿ. ನೀವೇ ಮಾಡಿದ್ರೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಅದೇ ರಿವಿಷನ್. ಓಕೆ, ಕ್ವಶನ್ 2 ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ. ಸೊ ನಮ್ಗೆ ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಜಸ್ಟ್ ವಾರ್ಮ್ ಅಪ್ ಆಯ್ತು. ಈಗ ಕ್ವಶನ್ 2 ಅಬ್ಸರ್ವ್ ಮಾಡಿದ್ರೆ ಈಗ ಇಲ್ಲಿ ಏನ್ ಕೇಳಿದ್ರೆ ಅಸ್ಯೂಮ್ that each born child is equal to be a boy or girl. If a family has 2 children, ಫ್ಯಾಮಿಲಿಯಲ್ಲಿ 2 ಚಿಲ್ಡ್ರನ್ಸ್ ಇದ್ರೆ 2 ಚಿಲ್ಡ್ರನ್ಸ್ ಬಾರ್ನ್ ಆಗಿದ್ರೆ ಫ್ಯಾಮಿಲಿಯಲ್ಲಿ, ವಾಟ್ ಈಸ್ ದ ಕಂಡೀಷನಲ್ ಪ್ರೊಬಾಬಿಲಿಟಿ? ನೋಡಿ, ಕಂಡೀಷನಲ್ ಪ್ರೊಬಾಬಿಲಿಟಿ ಅಂತ ಅವರೇ ಮೆನ್ಷನ್ ಮಾಡ್ತಿದ್ದಾರೆ. ಕಂಡೀಷನಲ್ ಪ್ರೊಬಾಬಿಲಿಟಿ ಆದ್ಮೇಲೆ ಏನಿರುತ್ತೆ ಅಂತ ಹೇಳಿದ್ದೆ ಅದೇ ಇ. ಕಂಡೀಷನಲ್ ಪ್ರೊಬಾಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್. ನೋಡ್ರಿ, ಬೋತ್ ಆರ್ ಗರ್ಲ್ಸ್ ಅಂದ್ರಲ್ಲ, ಇದೇ ಇ. ನೆಕ್ಸ್ಟ್ ಇಲ್ಲಿ ಇ ಅಂತ ಬರ್ಕೊಂಡ್ರೆ ಈ ಇವೆಂಟ್ ನ ಬೋತ್ ಆರ್ ಗರ್ಲ್ಸ್ ಅಂತ ಐತಲ್ಲ ಆ ಸೆಂಟೆನ್ಸ್. ಗಿವನ್ ದಟ್ ಅಂತ ಇದೆ ನೋಡಿ. ಗಿವನ್ ಬೋತ್ ಆರ್ ಗರ್ಲ್ಸ್ ಐತಲ್ಲ ಅದು ಇ. ಇಲ್ಲಿ ನೆಕ್ಸ್ಟ್ ಏನಿದೆ? ಗಿವನ್ ದಟ್ ಫಸ್ಟ್ ಕ್ವಶನ್ ಯಂಗೆಸ್ಟ್ ಈಸ್ ಎ ಗರ್ಲ್ ಅಂತ. ಗಿವನ್ ದಟ್ ಆದ್ಮೇಲೆ ಏನೈತೆ ಅದು ಎಫ್ ನನಗೆ. ಸೊ ಹಂಗಾಗಿ ಏನ್ ಮಾಡ್ತೀನಿ ಈಗ ಇಲ್ಲಿ ಫಸ್ಟ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ನಲ್ಲಿ ಇ ಏನೈತಿ, ಎಫ್ ಏನೈತಿ, ಇವೆರಡು ಬೇಕು ಮೇನ್. ಇವೆರಡು ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಇ ಅಂದ್ರೆ ಏನು? ಕಂಡೀಷನಲ್ ಪ್ರೊಬಾಬಿಲಿಟಿ ಅಂತ ಯಾವ್ದು ಕೇಳ್ಯಾರೆ? ಬೋತ್ ಆರ್ ಗರ್ಲ್ಸ್. ಬೋತ್ ಆರ್ ಗರ್ಲ್ಸ್ ಕೇಳ್ಯಾರ. ಸೊ ಬೋತ್ ಆರ್ ಗರ್ಲ್ಸ್ ಫೈಂಡ್ ಮಾಡಬೇಕು. ಇದರಲ್ಲಿ ಫಸ್ಟ್ ಇದಕ್ಕೆ ಫೈಂಡ್ ಮಾಡೋಕ್ಕಿಂತ ಮುಂಚೆ ನಮ್ಗೆ ಈಸಿ ಆಗ್ಬೇಕಂದ್ರೆ ಸ್ಯಾಂಪಲ್ ಸ್ಪೇಸ್ ಫೈಂಡ್ ಮಾಡ್ಕೊಂಬಿಡೋಣ. ಓಕೆ, ಎಸ್. ಯಾಕಂದ್ರೆ 2 ಚಿಲ್ಡ್ರನ್ಸ್ ಅಂತ ಹೇಳ್ಯಾರೆ. 2 ಚಿಲ್ಡ್ರನ್ಸ್ ಇರ್ಬೇಕಂತ ಫ್ಯಾಮಿಲಿಯಲ್ಲಿ. ಸೊ ಈಗ ಸ್ಯಾಂಪಲ್ ಸ್ಪೇಸ್ 2 ಚಿಲ್ಡ್ರನ್ಸ್ ಇರ್ಬೇಕಂತಂದ್ರೆ ದೊಡ್ಡವ್ರನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀತೀನಿ, ಸಣ್ಣವ್ರನ್ನ ಸ್ಮಾಲ್ ಲೆಟರ್ ಅಲ್ಲಿ ಬರೀತೀನಿ. ಸೊ 2 ಚಿಲ್ಡ್ರನ್ಸ್ ಏನೇನಾಗ್ಬೋದು? ಅಕ್ಕ, ಬಿಗ್ ಕ್ಯಾಪಿಟಲ್ ಜಿ ಬರ್ತೀನಿ, ಗರ್ಲ್. ಅಕ್ಕ, ತಮ್ಮ, ಅಕ್ಕ, ತಂಗಿ. ತಮ್ಮ ತಂಗಿಗೆ ಸ್ಮಾಲ್ ಲೆಟರ್ ಬಿ, ಸ್ಮಾಲ್ ಲೆಟರ್ ಜಿ ಅಂತ ಬರೀತೀನಿ. ಅಕ್ಕಗೆ ಕ್ಯಾಪಿಟಲ್ ಲೆಟರ್ ಬರೀತಿದ್ದೀನಿ. ಈಗ ನೆಕ್ಸ್ಟ್ ಇನ್ನೊಂದು ಪಾಸಿಬಿಲಿಟಿ ಏನು? ಅಣ್ಣ.
ಅಣ್ಣ ಅಂದರೆ ಕ್ಯಾಪಿಟಲ್ ಲೆಟರ್ ಬಿ. ಅಣ್ಣ ತಮ್ಮ, ಅಣ್ಣ ತಂಗಿ, ಇಷ್ಟೇ ಪಾಸಿಬಿಲಿಟಿ ಇರೋದು. 2 ಚಿಲ್ಡ್ರನ್ಸ್ ಆಗ್ಬೇಕಂದ್ರೆ ಅಕ್ಕ ತಮ್ಮ ಇರಬೇಕು, ಅಕ್ಕ ತಂಗಿ ಇರಬೇಕು, ಇಲ್ಲ ಅಣ್ಣ ತಮ್ಮ ಇರಬೇಕು, ಅಣ್ಣ ತಂಗಿ ಇರಬೇಕು. ಸೊ ಇವೇ 4 ಪಾಸಿಬಿಲಿಟೀಸ್ ಇರೋದು. ಈಗ ಈ ಏನಂತ ಹೇಳಿದ್ರೆ ಬೋತ್ ಆರ್ ಗರ್ಲ್ಸ್ ಅಂತ ಹೇಳಿದ್ರೆ, ಬೋತ್ ಆರ್ ಗರ್ಲ್ಸ್ ಅಂದ್ರೆ ಯಾವ್ದು ಬರುತ್ತೆ ನೋಡ್ರಿ, ಜಿ ಕ್ಯಾಪಿಟಲ್ ಜಿ ಸ್ಮಾಲ್ ಜಿ, ಇದು ಒಂದೇ ಬರೋದು ಬೋತ್ ಆರ್ ಗರ್ಲ್ಸ್. ಎಫ್ ಅಂತ ಏನ್ ತಗೊಳ್ಳೋಣ, ಎಫ್ ಅಂತ ಯಾವ್ದಿದೆ ನೋಡಿ, ಯಂಗೆಸ್ಟ್ ಇಸ್ ಎ ಗರ್ಲ್ ಅಂದ್ರೆ ಗಿವನ್ ದಟ್ ಆದ್ಮೇಲೆ ಇರೋದು, ಅದಕ್ಕೆ ಅದನ್ನ ಎಫ್ ಅಂತ ತಗೊಂತೀನಿ. ಸೊ ಎಫ್ ಏನಂತ ತಗೊಂತೀನಿ, ಯಂಗೆಸ್ಟ್ ಈಸ್ ಎ ಗರ್ಲ್. ಯಂಗೆಸ್ಟ್ ಈಸ್ ಎ ಗರ್ಲ್ ಅಂದ್ರೆ ಯಾವುದು, ಯಂಗೆಸ್ಟ್ ಗರ್ಲ್ ಅಂದ್ರೆ ಇದು ಇಲ್ಲೇ ಜಿ ಯಂಗೆಸ್ಟ್ ಇರ್ಬೇಕು ಗರ್ಲ್, ಮತ್ತೆ ಇಲ್ಲಿ ಇರುತ್ತೆ ಬಿ ಜಿ, ಸ್ಮಾಲ್ ಜಿ ಅಲ್ಲಿ ಇದೆ ಅದು ತಗೊಂತೀನಿ ಯಂಗೆಸ್ಟ್. ಸೊ ಜಿ ಬಿ ಜಿ ಆಯ್ತಾ. ಈಗ ನಮಗೆ ಫೈಂಡ್ ಮಾಡಕ್ ಕೇಳಿರೋದವರು ಪ್ರೊಬ್ಯಾಬಿಲಿಟಿ ಆಫ್ ಇ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಆಫ್ ಇ ಗಿವನ್ ದಟ್ ಎಫ್, ಇದು ಕೇಳಿರೋದು. ಬೋತ್ ಆರ್ ಗರ್ಲ್ಸ್ ಅಂದ್ರಲ್ಲ ಅದು ಇ, ಗಿವನ್ ದಟ್ ಯಂಗೆಸ್ಟ್ ಈಸ್ ಎ ಗರ್ಲ್ ಅಂದ್ರಲ್ಲ ಅದು ಎಫ್. ಸೊ ಇದು ಫಾರ್ಮುಲಾ ಗೊತ್ತು ನನಗೆ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಫಾರ್ಮುಲಾ ಯೂಸ್ ಮಾಡ್ತೀನಿ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಇದು ಸಾಲ್ವ್ ಮಾಡಿದ್ರೆ ಬಂದು ಆನ್ಸರ್ ಸಾಲ್ವ್ ಆಗ್ಬಿಡುತ್ತೆ. ಓಕೆ, ಇದು ಸಾಲ್ವ್ ಮಾಡೋಕಂದ್ರೆ ನನ್ಗೆ ಏನು ಬೇಕು, ಇಂಟರ್ಸೆಕ್ಷನ್ ಬೇಕು. ಸೊ ಈ ಇಂಟರ್ಸೆಕ್ಷನ್ ಎಫ್ ಇಲ್ಲಿ ಫೈಂಡ್ ಮಾಡ್ಕೊತೀನಿ. ಈ ಇಂಟರ್ಸೆಕ್ಷನ್ ಎಫ್ ಏನತ್ತೆ, ಇದಕ್ಕೂ ಮತ್ತೆ ಇದಕ್ಕೂ ನೋಡಿದ್ರೆ ನಮಗೆ ಕಾಮನ್ ಸಿಗೋದೆ ಒಂದು ಜಿ ಒಂದೇ ಕಾಮನ್ ಸಿಗೋದು. ಸೊ ಈಗ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಎಷ್ಟಿದಾವೆ, ಟೋಟಲ್ 4 ಇದಾವೆ. ಸೊ ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎಷ್ಟಿದಾವೆ, 1 ಇದಾವೆ. ಸೊ ಹಂಗಂದ್ರೆ ಇದು ಪ್ರೊಬಬಿಲಿಟಿ ಏನಾಗುತ್ತೆ, 1/4. ಸೊ ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ 1 ಇದೆ, ಟೋಟಲ್ 4 ಇದಾವೆ. ಸೊ 1/4 ಡಿವೈಡೆಡ್ ಬೈ ಪಿ ಆಫ್ ಎಫ್ ಇದೆ. ಪಿ ಆಫ್ ಎಫ್ ಅಲ್ಲಿ ಎಷ್ಟಿದಾವೆ, ಪಿ ಆಫ್ ಎಫ್ ಅಬ್ಸರ್ವ್ ಮಾಡಿ ಎಷ್ಟಿದೆ, 2 ಜಿ ಬಿ ಜಿ, 2 ಔಟ್ಕಮ್ಸ್ ಇದಾವೆ. ಸೊ 2 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ ಇಲ್ಲಿ ಸ್ಯಾಂಪಲ್ ಸ್ಪೇಸ್ 4. ಸೊ 2/4. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮಗೆ 1/2 ಬರುತ್ತೆ. ಈ 4 ಕ್ಯಾನ್ಸಲ್ ಆಗುತ್ತೆ, 1/2 ಬಂತ ಆನ್ಸರ್. ಓಕೆ, ಸೇಮ್ ಅದೇ ತರ ಇನ್ನೂ ಒಂದು ಕೊಟ್ಟರೆ, ಇನ್ನೊಂದು ಕ್ವಶನ್ ಐತಿ ಇದ್ರಾಗೆ, ಅಟ್ ಲೀಸ್ಟ್ 1 ಗರ್ಲ್. ಈ ಫಿಕ್ಸ್ ಇಲ್ಲಿ ಹೌದಾ, ಇದ್ರಾಗೆ ನಾವು ನೋಡಿದ್ರೆ ಈ ಫಿಕ್ಸ್ ಬೋತ್ ಆರ್ ಗರ್ಲ್ಸ್ ಐತಲ್ಲ, ಇದು ಈ ಫಿಕ್ಸ್. ಸೆಕೆಂಡ್ ಕ್ವಶನ್ ಅಲ್ಲಿ ಏನಾಗುತ್ತೆ, ಸೆಕೆಂಡ್ ಅಲ್ಲಿ ಈ ಫಿಕ್ಸ್ ಆಗ್ಬಿಡೋದು, ಈ ಅದೇ ಬರೀತೀವಿ, ಈ ಏನು ಜಿ ಹೌದಾ. ಎಫ್ ಚೇಂಜ್ ಆಯ್ತು ಈಗ, ಗಿವನ್ ದಟ್ ಎಫ್ ಏನಾಯ್ತು, ಅಟ್ ಲೀಸ್ಟ್ 1 ಗರ್ಲ್ ಅಂತ ಆಯ್ತು. ಅಟ್ ಲೀಸ್ಟ್ 1 ಗರ್ಲ್, ಅಟ್ ಲೀಸ್ಟ್ 1 ಗರ್ಲ್ ಅಂತ ಐತೆ. ಅಟ್ ಲೀಸ್ಟ್ 1 ಗರ್ಲ್ ಅಂತಂದ್ರೆ ಈಗ ನಮಗೆ ಒಂದು ಅಟ್ ಲೀಸ್ಟ್ ಮೀನಿಂಗ್ ಏನು, ಅಟ್ ಲೀಸ್ಟ್ 1 ಅಂದ್ರೆ 1 ಮತ್ತೆ ಅದಕ್ಕಿಂತ ಜಾಸ್ತಿ ಇರಬೇಕು. ಅಟ್ ಲೀಸ್ಟ್ ಅಂದ್ರೆ ಕಡಿಮೆ ಅಂದ್ರೆ ಕಡಿಮೆಯಿಂದ ಜಾಸ್ತಿ ಹೋಗ್ಬೇಕಂತ. ಅಟ್ ಮೋಸ್ಟ್ ಕೇಳಿದ್ರೆ ಅನ್ಕೊಳ್ರಿ, ಅಟ್ ಮೋಸ್ಟ್ ಅಂದ್ರೆ ಏನು, ಮೋಸ್ಟ್ ಅಂದ್ರೆ ಜಾಸ್ತಿಯಿಂದ ಕಡಿಮೆ ಬರಬೇಕು. ಸೊ ಇವೆರಡು ನೆನ್ಪಿಟ್ಕೊಳ್ರಿ. ಅಟ್ ಮೋಸ್ಟ್ ಯೂಸ್ ಆಗ್ತಾ ಇರುತ್ತೆ ಪ್ರೊಬ್ಯಾಬಿಲಿಟಿಯಲ್ಲಿ, ಪರ್ಮುಟೇಷನ್ ಕಾಂಬಿನೇಷನ್ ಅಲ್ಲಿ. ಅಟ್ ಲೀಸ್ಟ್ ಅಂದ್ರೆ ಕಡಿಮೆ, ನಾವು ಇಲ್ಲಿಗೆ ಹೋಗ್ಬೇಕು, ಜಾಸ್ತಿಗೆ ಹೋಗ್ಬೇಕು. ಅಟ್ ಮೋಸ್ಟ್ ಅಂದ್ರೆ ಜಾಸ್ತಿ, ನಾವು ಇಲ್ಲಿಗೆ ಹೋಗ್ಬೇಕು, ಕಡಿಮೆಗೆ ಬರ್ಬೇಕು. ಓಕೆ, ಈ ತರ ನೆನ್ಪಿಟ್ಕೊ. ಅಟ್ ಲೀಸ್ಟ್ 1 ಗರ್ಲ್ ಅಂದ್ರೆ ಈಗ 1 ಗರ್ಲ್, 2 ಗರ್ಲ್, 3 ಗರ್ಲ್, 4 ಗರ್ಲ್, ಈ ತರ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಬಟ್ ನಮಗೆ ಲಾಸ್ಟ್ ಆಪರ್ಚುನಿಟಿ ಇರೋದೇ 2 ಗರ್ಲ್ಸ್ ಇಲ್ಲಿ, ಜಿ 3 ಗರ್ಲ್ಸ್ ಮಾಡಕ್ ಬರಲ್ಲ, ಸ್ಯಾಂಪಲ್ ಸ್ಪೇಸ್ನಾಗ ಇಲ್ಲ, 2 ಚಿಲ್ಡ್ರನ್ಸ್ ಅಂದ್ರೆ ಅಷ್ಟೇ. ಹೌದಾ. ಸೊ ಈಗ ಅಟ್ ಲೀಸ್ಟ್ 1 ಗರ್ಲ್ ಅಂದ್ರೆ ಫಸ್ಟ್ 1 ಗರ್ಲ್ ಇರೋವೆಲ್ಲ ಬರ್ದ್ಬಿಡ್ತೀನಿ, ಆಮೇಲೆ 2 ಗರ್ಲ್ಸ್ ಇರೋ ಬರೀತೀನಿ. 3 ಗರ್ಲ್ಸ್ ಇದ್ರೆ ಬರೀತಿದ್ದೆ, ಅದನ್ನು ಬರೀತಿದ್ದೆ. ಓಕೆ, 3 ಗರ್ಲ್ಸ್ ಇಲ್ಲ, ಲಾಸ್ಟ್ 2 ಗರ್ಲ್ಸ್ಗೆ ಸ್ಟಾಪ್ ಮಾಡ್ತೀನಿ. ಸೊ ಈಗ ಅಟ್ ಲೀಸ್ಟ್ 1 ಗರ್ಲ್ ಇರೋದು ಯಾವುದು, ಬಿ ಜಿ. ನೆಕ್ಸ್ಟ್ 1 ಗರ್ಲ್ ಇರೋದು ಜಿ ಬಿ, ನೆಕ್ಸ್ಟ್ ಜಿ 2 ಗರ್ಲ್ಸ್ ಇರೋದು. ಸೊ ಫಸ್ಟ್ 1 ಗರ್ಲ್ ಇರೋ ಬರ್ದೆ, ಆಮೇಲೆ 2 ಗರ್ಲ್ಸ್ ಇರೋ ಬರ್ದೆ, ಇದು ಎಫ್. ನೆಕ್ಸ್ಟ್ ಏನ್ ಮಾಡೋ, ಕಂಡೀಷನಲ್ ಪ್ರೊಬಬಿಲಿಟಿ ಫೈಂಡ್ ಮಾಡೋಕಂದ್ರೆ ಏನ್ ಬೇಕು ನಮಗೆ, ಇಂಟರ್ಸೆಕ್ಷನ್ ಬೇಕು. ಈ ಇಂಟರ್ಸೆಕ್ಷನ್ ಎಫ್ ಮತ್ತೆ ಇಂಟರ್ಸೆಕ್ಷನ್ ಏನಾಗುತ್ತೆ, ಜಿನೇ ಆಗುತ್ತೆ. ಹೌದಾ, ಜಿನೇ ಆಗುತ್ತೆ. ಮತ್ತೆ ಇದು ಈ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರೆ ಮತ್ತೆ ನಿಮ್ಗೆ ಆನ್ಸರ್ ಬರುತ್ತೆ. ಓಕೆ, ಸೊ ಇಲ್ಲಿ ಅಟ್ ಲೀಸ್ಟ್ 1 ಗರ್ಲ್ ಅಂದಾಗ ಯಾವ್ದು ತಗೊಂಡ್ವಿ ಅನ್ನೋದು ಇಂಪಾರ್ಟೆಂಟ್. ಅಟ್ ಲೀಸ್ಟ್ 1 ಗರ್ಲ್ ಅಂದಾಗ 1 ಗರ್ಲ್ ಇರೋ ತಗೊಂಡ್ವಿ, 1 ಗರ್ಲ್ಕಿನ್ನ ಜಾಸ್ತಿ ಇರೋ 2 ಗರ್ಲ್ಸ್ ಕೂಡ ತಗೊಂಡ್ವಿ, ಪ್ರಾಬ್ಲಮ್ ಸಾಲ್ವ್ ಸೇಮ್ ಬರುತ್ತೆ. ಓಕೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಮಾಡ್ತೀರಾ, 1/4 ಬರುತ್ತೆ. ಪಿ ಆಫ್ ಇಲ್ಲಿ ಫಾರ್ಮುಲಾ ಏನ್ ಬರ್ತೀರಾ, ಪಿ ಆಫ್ ಎಫ್ ಅಂದಾಗ ಇಲ್ಲಿ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಗಿವನ್ ಇರೋದಕ್ಕೆ ಇದು ಸೇಮ್, ಟೋಟಲ್ 1/4 ಡಿವೈಡ್ ಬೈ 1/2 ಬರುತ್ತೆ, ನಮಗೆ ಸೇಮ್ ಆನ್ಸರ್ ಬರುತ್ತೆ. ಓಕೆ, ಬಟ್ ಏನ್ ಕಾನ್ಸೆಪ್ಟ್, ಇ ಎಫ್ ಯಾವ್ದು ತಗೊಂಡ್ವಿ ಅನ್ನೋದು ಇಂಪಾರ್ಟೆಂಟ್. ಇ ಎಫ್ ಬಗ್ಗೆ ನೀವು ಕೇರ್ಫುಲ್ ಆಗಿರ್ಬೇಕು. ಇ ಯಾವ್ದು ತಗೊಂಡ್ವಿ ನೋಡಿ, ಇನ್ನೊಂದ್ಸರಿ ಹೇಳ್ತಿದ್ದೀನಿ. ಇ ಯಾವ್ದು ತಗೊಂಡ್ವಿ, ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್. ಕಂಡೀಷನಲ್ ಪ್ರೊಬ್ಯಾಬಿಲಿಟಿ ಅಂತ ವರ್ಡ್ ಫಿನಿಶ್ ಆದ್ಮೇಲೆ ನೆಕ್ಸ್ಟ್ ಏನ್ ಬರುತ್ತೋ ಅದು ಇ. ಗಿವನ್ ದಟ್ ಅಂತ ಯಾವ್ದು ಕೊಟ್ಟಿರ್ತಾರೋ ಅದು ಎಫ್. ಗಿವನ್ ದಟ್ ಅಂತ ಕೊಟ್ಟಿಲ್ಲ ಅಂದ್ರೆ ಸ್ಟಾರ್ಟಿಂಗ್ ಯಾವ್ದಿರುತ್ತೋ ಅದೇ ಎಫ್. ಓಕೆ, ನೆಕ್ಸ್ಟ್ ಬರೋ ಕ್ವಶನ್ ಗೊತ್ತಾಗುತ್ತೆ ನಿಮ್ಗೆ. ಒಂದೊಂದ್ಸರಿ ಗಿವನ್ ದಟ್ ಕೊಡಲ್ಲ, ಅದೊಂದು ಕನ್ಫ್ಯೂಷನ್, ಅದಕ್ಕೆ. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕಾರ್ಡ್ಸ್. ಓಕೆ, ಸೊ ಕಾರ್ಡ್ಸ್ ಬಗ್ಗೆ ಐಡಿಯಾ ಇರಬೇಕು. ಸೊ ಕಾರ್ಡ್ಸ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ನಮ್ಗೆ ಬೇಸಿಕ್ಸ್ ಏನೇನು ಬೇಕು ಅದೇ ಹೇಳ್ಬಿಡ್ತೀನಿ. ಕಿಂಗ್ಸ್. ಓಕೆ,
ಕಿಂಗ್ಸ್ ಎಷ್ಟಿರ್ತವೆ? 4 ಕಿಂಗ್ ಇರ್ತವೆ. ಕ್ವೀನ್ ಎಷ್ಟಿರ್ತವೆ? 4 ಕ್ವೀನ್ ಇರ್ತವೆ. ಜಾಕ್ ಎಷ್ಟಿರ್ತವೆ? 4 ಜಾಕ್ ಇರ್ತವೆ. ಹಾರ್ಟ್ ಎಷ್ಟಿರುತ್ತೆ? 13 ಹಾರ್ಟ್ಸ್ ಇರ್ತವೆ. ಡೈಮಂಡ್ ಎಷ್ಟಿರುತ್ತೆ? 13 ಡೈಮಂಡ್ಸ್ ಇರುತ್ತೆ. ಸ್ಪೇಡ್ ಎಷ್ಟಿರುತ್ತೆ? 13 ಡೈಮಂಡ್ಸ್ ಸ್ಪೇಡ್ಸ್ ಎಷ್ಟಿರ್ತವೆ? 13 ಸ್ಪೇಡ್ಸ್ ಇರ್ತವೆ. ಡೈಮಂಡ್ 13 ಇರ್ತವೆ. ಕ್ಲಬ್ ಎಷ್ಟಿರುತ್ತೆ? 13 ಇರ್ತವೆ. ಓಕೆ, 13 ಕ್ಲಬ್ಸ್ ಇರ್ತವೆ. ಫೇಸ್ ಕಾರ್ಡ್ಸ್ ಎಷ್ಟಿರ್ತವೆ ಅಂದ್ರೆ ಫೇಸ್ ಕಾರ್ಡ್ಸ್ ಅಂದ್ರೆ ಕಿಂಗ್, ಕ್ವೀನ್, ಜಾಕ್. ಸೊ ಇವು 4 ಇರ್ತವೆ, ಇವು 4 ಇರ್ತವೆ, ಇವು 4 ಇರ್ತವೆ. ಟೋಟಲ್ ನಮಗೆ 12 ಫೇಸ್ ಕಾರ್ಡ್ಸ್ ಬರ್ತವೆ. 12 ಫೇಸ್ ಕಾರ್ಡ್ಸ್ ಇರ್ತವೆ. ಬ್ಲ್ಯಾಕ್ ಎಷ್ಟಿರ್ತವೆ? ಬ್ಲ್ಯಾಕ್ ಕಾರ್ಡ್ ಎಷ್ಟಿರ್ತವೆ ಅಂದ್ರೆ 26. ಯಾವ್ಯಾವು? ಸ್ಪೇಡ್, ಈ ತರ ಸ್ಪೇಡ್, ಕ್ಲಬ್. ಸ್ಪೇಡ್, ಕ್ಲಬ್. ರೆಡ್ ಕಾರ್ಡ್ ಎಷ್ಟಿರ್ತವೆ? ರೆಡ್ ಕಾರ್ಡ್ 26 ಇರ್ತವೆ. ಸೊ ಯಾವ್ಯಾವು? ಡೈಮಂಡ್, ಹಾರ್ಟ್. ಓಕೆ, ಡೈಮಂಡ್, ಹಾರ್ಟ್ ರೆಡ್ ನಾಗ ಇರ್ತವೆ. ಸ್ಪೇಡ್, ಬ್ಲ್ಯಾಕ್, ಸ್ಪೇಡ್, ಕ್ಲಬ್ ಬ್ಲ್ಯಾಕ್ ಅಲ್ಲಿ ಇರ್ತವೆ. ಇವು 26, ಇವು 26. ಸೊ ನಮ್ಗೆ ಇದಿಷ್ಟು ಐಡಿಯಾ ಇರಬೇಕು, ಇದಿಷ್ಟು ಕಾರ್ಡ್ಸ್ ಬಗ್ಗೆ ಗೊತ್ತಿರ್ಬೇಕು. ಈಗ ಸಡನ್ ಆಗಿ ಕಿಂಗ್ ಅಂತಾರೆ, ಕ್ವೀನ್ ಅಂತಾರೆ, ಜಾಕ್ ಅಂತಾರೆ. ಏಸ್ ಕಾರ್ಡ್ಸ್ ಎಷ್ಟಿರ್ತವೆ? ಅವು 4 ಇರ್ತವೆ. ಏಸ್ ಕಾರ್ಡ್ಸ್ 4 ಇರ್ತವೆ. ಹಾರ್ಟ್ 13, ಡೈಮಂಡ್ 13, ಸ್ಪೇಡ್ 13, ಕ್ಲಬ್ 13. ಫೇಸ್ ಕಾರ್ಡ್ಗಳು 12 ಇರ್ತವೆ. ಬ್ಲ್ಯಾಕ್ 26 ಇರ್ತವೆ. ರೆಡ್ 26 ಇರ್ತವೆ. ಓಕೆ, ಸೊ ಈಗ ಕಾರ್ಡ್ ಕ್ವಶನ್ ಬಂತು. 3 ಕಾರ್ಡ್ಸ್ ಆರ್ ಗಿವನ್, 3 ಕಾರ್ಡ್ಸ್ ಆರ್ ಡ್ರಾನ್ ಸಕ್ಸಸ್ಫುಲಿ. ಎಷ್ಟು? 3 ಕಾರ್ಡ್ಸ್ ತಗೋ. 1 2 3 3 ಕಾರ್ಡ್ಸ್ ತಗೋಬೇಕಂತೆ ವಿತೌಟ್ ರೀಪ್ಲೇಸ್ಮೆಂಟ್. ಇಲ್ಲಿ ನೋಡ್ರಿ ಈಗ. ಸೊ ಈಗ ನಮಗೆ ಗೊತ್ತಾಗ್ತಾ ಸ್ಟಾರ್ಟ್ ಆಗುತ್ತೆ. ವಿತೌಟ್ ರೀಪ್ಲೇಸ್ಮೆಂಟ್ ವರ್ಡ್ ನೋಡ್ರಿ. ವಿತೌಟ್ ರೀಪ್ಲೇಸ್ಮೆಂಟ್ ಅಂತ ಕ್ವಶನ್ ಅಲ್ಲಿ ಇದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಯೂಸ್ ಮಾಡ್ಬೇಕಂತ. ಸೊ ಇಲ್ಲಿ ಏನ್ ಯೂಸ್ ಮಾಡ್ಬೇಕು? ಈಗ ನಾವು ಮಲ್ಟಿಪ್ಲಿಕೇಶನ್ ಥಿಯರಮ್ ಯೂಸ್ ಮಾಡ್ಬೇಕು. ಮಲ್ಟಿಪ್ಲಿಕೇಶನ್ ಥಿಯರಮ್ ಅನ್ನು ಪ್ರೊಬಬಿಲಿಟಿ ಮಾಡಿದ್ವಲ್ಲ, ಆ ಕಾನ್ಸೆಪ್ಟ್ ಬರುತ್ತೆ ಅಂತ. ಅದ್ರ ಮೇಲೆ ಕೇಳಿರೋ ಕ್ವಶನ್ ಅಂತ. ಏನಿದು ವಿತೌಟ್ ರೀಪ್ಲೇಸ್ಮೆಂಟ್ ಅಂತಂದ್ರೆ ಒಂದು ಕಾರ್ಡ್ ತಗೊಂಡಿರ್ತೀವಿ, ಮುಗೀತದ, ಮತ್ತೆ ರೀಪ್ಲೇಸ್ ಮಾಡಂಗಿಲ್ಲ. ಸೊ ಒಂದು ಕಾರ್ಡ್ ತಗೊಂಡ್ಮೇಲೆ ಇನ್ನೊಂದು ಕಾರ್ಡ್ ತಗೊಳೋ ಟೈಮಲ್ಲಿ ಒಂದು ಕಾರ್ಡ್ ಆಲ್ರೆಡಿ ತಗೊಂಡ್ಬಿಟ್ಟಿವಿ. ಸೊ ಇಲ್ಲಿ ಟೋಟಲ್ ಕಾರ್ಡ್ಸ್ ಕಡಿಮೆ ಆಗಿರ್ತವೆ. ಸೊ ಟೋಟಲ್ ಕಾರ್ಡ್ಸ್ ಕಡಿಮೆ ಆದ್ರೆ ಪ್ರೊಬಬಿಲಿಟಿ ಚೇಂಜ್ ಆಗುತ್ತೆ. ಅಂದ್ರೆ ಫಸ್ಟ್ ಕಾರ್ಡ್ ತಗೊಂಡಿರೋದಕ್ಕೆ ಸೆಕೆಂಡ್ ಕಾರ್ಡ್ ತಗೊಳೋ ಟೈಮ್ನಾಗೆ ಡಿಸ್ಟರ್ಬ್ ಆಯ್ತು. ಯಾಕೆ? ಫಸ್ಟ್ ಕಾರ್ಡ್ ತಗೊಂಡ್ಬಿಟ್ಟಿವಿ ಆಲ್ರೆಡಿ. ಸೊ ಫಸ್ಟ್ ಕಾರ್ಡ್ ತಗೊಂಡ್ಬಿಟ್ಟಿವಿ, ರೀಪ್ಲೇಸ್ ಮಾಡಂಗಿಲ್ಲ. ಅಂದ್ರೆ ರೀಪ್ಲೇಸ್ ಮಾಡಲ್ಲ ಅಂದ್ಮೇಲೆ ಸೊ ನಾವು ಸೆಕೆಂಡ್ ಕಾರ್ಡ್ ತಗೊಳೋ ಟೈಮಲ್ಲಿ ನಮಗೆ ಫಸ್ಟ್ ಕಾರ್ಡ್ ತಗೊಂಡಿರೋದು ಅಫೆಕ್ಟ್ ಮಾಡುತ್ತೆ. ಸೊ ಇಲ್ಲಿ ನಮಗೆ ಡಿಸ್ಟರ್ಬ್ ಆಯ್ತು, ಅಫೆಕ್ಟ್ ಆಯ್ತು, ಡಿಪೆಂಡ್ ಆಯ್ತು. ಸೊ ಹಂಗಾಗಿ ಮಲ್ಟಿಪ್ಲಿಕೇಶನ್ ಥಿಯರಮ್ ಯೂಸ್ ಮಾಡ್ತೀವಿ. ಓಕೆ, ವಿತೌಟ್ ರೀಪ್ಲೇಸ್ಮೆಂಟ್ ಇಲ್ಲ, ವಿತ್ ರೀಪ್ಲೇಸ್ಮೆಂಟ್ ಅಂತ ಇದೆ. ಇಲ್ಲ ವಿತೌಟ್ ರೀಪ್ಲೇಸ್ಮೆಂಟ್ ಬಗ್ಗೆ ಕಾನ್ಸೆಪ್ಟ್ ಕೊಟ್ಟಿಲ್ಲ ಹಂಗೆ ಅಂತಂದಾಗ ನಾವು ಇಂಡಿಪೆಂಡೆಂಟ್ ಇವೆಂಟ್ಸ್ ಇತ್ತಲ್ಲ ಆ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೋದು. ಸೊ ವಿತೌಟ್ ರೀಪ್ಲೇಸ್ಮೆಂಟ್ ಅಂತ ಮೆನ್ಷನ್ ಮಾಡೋದಂದ್ರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಬರೋದೇ ಇಲ್ಲ, ಇಂಡಿಪೆಂಡೆಂಟ್ ಆಗಕ್ಕೆ ಚಾನ್ಸೇ ಇಲ್ಲ, ಡಿಪೆಂಡ್ ಆಗಲೇಬೇಕು. ಯಾಕಂದ್ರೆ ಒಂದು ಕಾರ್ಡ್ ತೊಗೊಂಡ್ಬಿಟ್ಟು ರೀಪ್ಲೇಸ್ ಮಾಡಂಗಿಲ್ಲ, ಅದು ಅಫೆಕ್ಟ್ ಆಗೇ ಆಗುತ್ತೆ ಅಲ್ಲಿ. ಯಾಕಂದ್ರೆ ಒಂದು ಕಾರ್ಡ್ ಕಡಿಮೆ ಆಗ್ಬಿಡ್ತು. ಓಕೆ, ಸೊ ಈಗ ಅದೇ ಪ್ರಾಬ್ಲಮ್. ಓಕೆ, ಇದು ಹೆಂಗ್ ಸಾಲ್ವ್ ಮಾಡೋದು? ಫಸ್ಟ್ ಟೋಟಲ್ ನೋಡ್ಕೊಂಡ್ಬಿಡ್ರಿ. 3 ಕಾರ್ಡ್ಸ್ ಆರ್ ಗಿವನ್. ಸೊ 3 ಕಾರ್ಡ್ಸ್ ಆರ್ ಡ್ರಾನ್. ಟೋಟಲ್ 52 ಕಾರ್ಡ್ಸ್. ಟೋಟಲ್ ಬರ್ಬಿಡ್ತೀನಿ, ಯಾಕಂದ್ರೆ ನಮ್ಗೆ ಟೋಟಲ್ ಬೇಕು, ಪದೇ ಪದೇ ಕೇಳ್ತಾ ಇರ್ತಾರೆ. ಹೌದಾ? ಟೋಟಲ್ 52 ಕಾರ್ಡ್ಸ್. ಟೋಟಲ್ 52 ಕಾರ್ಡ್ಸ್ ಅಲ್ಲೇ ನಾನು ಇದೆಲ್ಲ ಹೇಳಿದ್ದು. ಇಷ್ಟು ಏನಿದೆ ಟೋಟಲ್ 52 ಕಾರ್ಡ್ಸ್ ಇರ್ತವೆ. ಟೋಟಲ್ 52 ಕಾರ್ಡ್ಸ್ ಅಲ್ಲಿ ನಾವು ಇದಿಷ್ಟು ಸ್ಪ್ಲಿಟ್ ಮಾಡಿ ಎಲ್ಲ ಕಿಂಗ್ ಎಷ್ಟು, ಕ್ವೀನ್ ಎಷ್ಟು ಅಂತ ಡಿಸ್ಕಸ್ ಮಾಡಿದ್ವಿ. ಓಕೆ, ಸೊ ಟೋಟಲ್ ಕಾರ್ಡ್ಸ್ ಎಷ್ಟು? 52 ಕಾರ್ಡ್ಸ್. ಈಗ ವಿತೌಟ್ ರಿಪ್ಲೇಸ್ಮೆಂಟ್ ಎಷ್ಟು ತಗೋಬೇಕು ನಾವು? ಕಾರ್ಡ್ 3 ಕಾರ್ಡ್ಸ್ ತಗೋಬೇಕು. ಸೊ 3 ಕಾರ್ಡ್ಸ್ ಯಾವುದು? ವಾಟ್ ಈಸ್ ದ ಪ್ರೊಬಬಿಲಿಟಿ ದಟ್ ಫಸ್ಟ್ 2 ಕಾರ್ಡ್ಸ್ ಆರ್ ಕಿಂಗ್ ಅಂತ. 3 ಕಾರ್ಡ್ಸ್ ತೊಗೊಂತೀವಲ್ಲ, ಅದ್ರಾಗ ಫಸ್ಟ್ 2 ಕಾರ್ಡ್ಸ್ ಕಿಂಗ್ ಆಗಿರ್ಬೇಕಂತ. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ರಫ್ ಆಗಿ ಬರೀತೀನಿ. ಇದು ಒಂದು ಕಾರ್ಡ್ ಕಿಂಗ್, ಫಸ್ಟ್ 2 ಕಾರ್ಡ್ಸ್ ಕಿಂಗ್ ಆಗಿರ್ಬೇಕು. ಸೊ 2 ಕೆ ಅಂತ ಬರ್ಬಿಟ್ಟು. ಸೊ ಈಗ ಇನ್ನೊಂದೇನು? ಅಂಡ್ ಥರ್ಡ್ ಕಾರ್ಡ್ ಡ್ರಾನ್ ಈಸ್ ಏಸ್ ಅಂತ. ಇನ್ನೊಂದು ಕಾರ್ಡ್ ತೊಗೊಂತೀವಲ್ಲ, ಸೊ ಇನ್ನೊಂದು ಕಾರ್ಡ್ ಏನಾಗಿರ್ಬೇಕು? ಏಸ್ ಅಂದ್ರೆ ಎ ಅಂತ ಇರುತ್ತೆ ಕಾರ್ಡಲ್ಲಿ. ಸೊ ಏಸ್ ಅಂದ್ರೆ ಈಗ 3 ಕಾರ್ಡ್ ತಗೋಬೇಕು ನಾವು. ಒಂದು ಕಿಂಗ್, ಒಂದು ಕಿಂಗ್ ಆಗಿರ್ಬೇಕು, ಒಂದು ಏಸ್ ಆಗಿರ್ಬೇಕು. ಈ ತರ 3 ಕಾರ್ಡ್ಸ್ ತಗೋಬೇಕು. ಅದ್ರ ಪ್ರೊಬಬಿಲಿಟಿ ಎಷ್ಟು ಅಂತ ಕೇಳಿದ್ರೆ ಮತ್ತೆ ರೀಪ್ಲೇಸ್ ಮಾಡಂಗಿಲ್ಲ. ಅಂದ್ರೆ ಈಗ ಒಂದು ಕಾರ್ಡ್ ಕಿಂಗ್ ತಗೊಂಡ್ರೆ ಮುಗೀತು. ಸೆಕೆಂಡ್ ಟೈಮಲ್ಲಿ ಕಿಂಗ್ ತಗೊಂಡ ಟೈಮಲ್ಲಿ ಇದನ್ನ ರಿಪ್ಲೇಸ್ ಮಾಡಂಗಿಲ್ಲ. ಸೆಕೆಂಡ್ ಕಾರ್ಡ್ ಕಿಂಗ್ ತಗೊಂಡ್ರೆ ಮುಗೀತಿ, ಇವೆರಡು ಸೈಡಿಗೆ ಬಂದ್ಬಿಟ್ಟು ಈ ಕಾರ್ಡ್ ಸೈಡಿಗೆ ಬಂದು ಈಗ ನೆಕ್ಸ್ಟ್ ಏಸ್ ಕಾರ್ಡ್ ತಗೊಳೋ ಟೈಮಲ್ಲಿ ಕಿಂಗ್ ಇರಲ್ಲ, 2 ಕಿಂಗ್ ಇರಲ್ಲ, ಅವೆಲ್ಲ ತೊಗೊಂಬಿಟ್ಟಿವಿ, ರೀಪ್ಲೇಸ್ ಮಾಡಂಗಿಲ್ಲ. ಇದು ಕಾನ್ಸೆಪ್ಟ್, ಇದ್ರದ್ದು ಪ್ರೊಬಬಿಲಿಟಿ ಕೇಳೋರು. ಸೊ ಈಗ ಫಸ್ಟ್ ನಾವೇನ್ ಮಾಡೋಣ? ರೆಪ್ರೆಸೆಂಟ್ ಏನಂತ ಬರ್ದ್ಬಿಡ್ರಿ. ಸೊ ಇಲ್ಲಿ ಕೆ ಅಂದ್ರೆ ಏನು? ಕಿಂಗ್ ಕಾರ್ಡ್. ಕೆ ಅಂದ್ರೆ ಕಿಂಗ್ ಕಾರ್ಡ್. ಎ ಅಂದ್ರೆ ಏನು? ಏಸ್ ಕಾರ್ಡ್.
ಎ ಅಂದ್ರೆ ಏಸ್ ಕಾರ್ಡ್. ಸೊ ನೆಕ್ಸ್ಟ್ ಟೈಮ್ ನಾವೆಲ್ಲ ಕೆ ಎ ಅಂತ ಯೂಸ್ ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮ್ಗೆ ಕಿಂಗ್ ಕಾರ್ಡ್ ಏಸ್ ಕಾರ್ಡ್ ಅಂತ ಇದು ರೆಪ್ರೆಸೆಂಟ್ ಮಾಡಿದೆ. ಸೊ ಅವ್ರು ಕ್ವಶನ್ ಕೇಳಿರೋದೇನು, ಪ್ರೊಬ್ಯಾಬಿಲಿಟಿ ಆಫ್ 3 ಕಾರ್ಡ್ಸ್, 2 ಕಾರ್ಡ್ಸ್ ಕಿಂಗ್ ಆಗಿರ್ಬೇಕು, ಒಂದು ಏಸ್ ಆಗಿರ್ಬೇಕು. ಸೊ ಅದಕ್ಕೆ ಏನ್ ಬರ್ತೀವಿ ನೋಡಿ, ಕೆ ಕೆ ಎ, ಕೆ ಇಂಟರ್ಸೆಕ್ಷನ್ ಎ ಅಂತ ಬರೀಬೇಕು. ನಾನು ಹೇಳಿದೆ ಇಂಟರ್ಸೆಕ್ಷನ್ ಬರೀಲಾರ್ದಂಗೆ ಡೈರೆಕ್ಟ್ ಬರೆದ್ರು ಓಕೆ ಅಂತ. ಸೊ ಪಿ ಆಫ್ ಕೆ ಎ. ಸೊ ಪಿ ಆಫ್ ಕೆ ಎ ಏನಾಗುತ್ತೆ, ಈಗ ಮಲ್ಟಿಪ್ಲಿಕೇಶನ್ ಥಿಯರಮ್ ಯೂಸ್ ಮಾಡೋಕಂತ ಯಾವಾಗ ವಿತೌಟ್ ರಿಪ್ಲೇಸ್ಮೆಂಟ್ ನೋಡಿದ ತಕ್ಷಣ ನೀವು ನೆನಪಾಗ್ಬೇಕು ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂತ. ಓಕೆ, ಸೊ ಈಗ ಪಿ ಆಫ್ ಕೆ ಎ ಅಂತಂದ್ರೆ ಪಿ ಆಫ್ ಕೆ ಇಂಟು ನೀವು ಅಬ್ಸರ್ವ್ ಮಾಡಿ, ಪಿ ಆಫ್ ಕೆ ಬರ್ದೆ. ನೆಕ್ಸ್ಟ್ ಟೈಮ್ ಮತ್ತೆ ಇನ್ನೊಂದು ಇಲ್ಲಿ ಫಸ್ಟ್ ಕಾರ್ಡ್ ಬರ್ದ್ಬಿಟ್ಟಿದೆ, ನೆಕ್ಸ್ಟ್ ಕೆ ಐತಲ್ಲ ಅದ್ರದ್ದು ಬರೆಯೋ ಟೈಮಲ್ಲಿ ಪಿ ಆಫ್ ಕೆ ಗಿವನ್ ಕೆ ಅಂತ ಬರ್ತೀವಿ. ಯಾಕೆ ಹೇಳ್ರಿ, ಇದೇ ನೋಡಿ ಅಬ್ಸರ್ವ್ ಮಾಡಿ, ಈಗ ಈ ಕೇದ್ ಇಲ್ಲ ಐತೆ ಪ್ರೊಬ್ಯಾಬಿಲಿಟಿ. ಓಕೆ, ಕೇದಲ್ಲಿ ಬರ್ತೀವಿ. ನೆಕ್ಸ್ಟ್ ಕೇದ್ ಪ್ರೊಬ್ಯಾಬಿಲಿಟಿ ಬರೋ ಟೈಮಲ್ಲಿ ಈ ಕೇದ್ ಇದಕ್ಕೆ ಡಿಸ್ಟರ್ಬ್ ಮಾಡುತ್ತೆ, ಅದಕ್ಕೆ ಗಿವನ್ ಕೆ ಅಂತ ಬರ್ತದೆ. ಈಗ ನೆಕ್ಸ್ಟ್ ಮತ್ತೆ ಡಿಸ್ಟರ್ಬ್ ಮಾಡೋದು ನಮ್ಗೆ ಎ ಪ್ರೊಬ್ಯಾಬಿಲಿಟಿ ಆಫ್ ಎ ಹುಡುಕ್ಬೇಕು ನೆಕ್ಸ್ಟ್, ಹೌದಾ? ಸೊ ಪ್ರೊಬ್ಯಾಬಿಲಿಟಿ ಆಫ್ ಎ ಹುಡುಕೋ ಟೈಮಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಏನ್ ಬರೀಬೇಕು ಹೇಳ್ರಿ, ಕೆ 2 ಕಿಂಗ್ ಹೋಗ್ಬಿಟ್ಟವ ಆಲ್ರೆಡಿ, ಕೆ ಪ್ರೊಬ್ಯಾಬಿಲಿಟಿ ಆಫ್ ಕೆ ಇದೊಂದು ಬರೆಯಕ್ ಬಂತಂದ್ರೆ ನಾವು ಪ್ರೊಬ್ಯಾಬಿಲಿಟಿ ಎಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಆ ಕಾರ್ಡ್ಸ್ ಎಷ್ಟಿದಾವೆ ಅಂತ ಟೋಟಲ್ ಗೊತ್ತಿರಬೇಕು, ಇದು ಬರೆಯಕ್ ಬರ್ಬೇಕು. ಇದು ಬರೆಯಕ್ ಬರ್ಬೇಕಂದ್ರೆ ಅರ್ಥ ಆಗ್ಬೇಕು. ಓಕೆ, ಬ್ಯಾಟ್ ಹಾಕ್ಬಿಟ್ರೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕೆ ಪ್ರೊಬ್ಯಾಬಿಲಿಟಿ ಬರದೆ ಅವಾಗೆಲ್ಲ ಕಂಪ್ಲೀಟ್ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಟೈಮ್ ಕಿಂಗ್ ತೊಗೊಳೋ ಟೈಮ್ನ ರೀಪ್ಲೇಸ್ ಮಾಡಲ್ಲ ಅಂದ್ಬಿಟ್ರೆ, ಸೊ ಒಂದು ಕಿಂಗ್ ಸೈಡಿಗೆ ಹೋಗ್ಬಿಡ್ತು, ಸೊ ಸೈಡಿಗೆ ಹೋಯ್ತಲ್ಲ ಅದು ಡಿಸ್ಟರ್ಬ್ ಮಾಡಿರುತ್ತೆ ಇದಕ್ಕೆ ನೆಕ್ಸ್ಟ್ ಕಿಂಗ್ ತೊಗೊಳೋದಕ್ಕೆ, ಅದಕ್ಕೆ ಕೆ ಗಿವನ್ ಕೆ ಅಂತ ಬರುತ್ತೆ. ನೆಕ್ಸ್ಟ್ ಟೈಮ್ ಏಸ್ ತೊಗೊಳೋ ಟೈಮಲ್ಲಿ 2 ಕಿಂಗ್ ಹೊರಗೆ ಬಂದಿರ್ತವೆ, ರೀಪ್ಲೇಸ್ ಮಾಡಂಗಿಲ್ಲ, ಅದಕ್ಕೆ ಎ ಗಿವನ್ ಕೆ ಅಂತ ಬರ್ತದೆ. ಗಿವನ್ ಕೆ ಅಂತ ಗಿವನ್ ಆದ್ಮೇಲೆ ಬರಿತೀವಲ್ಲ, ಅದೇನದು ಆಲ್ರೆಡಿ ಆಗೋಗಿದೆ, ಅದು ನಿಮಗೆ ಈಗ ಆಗ್ತಾ ಇರೋದಕ್ಕೆ ಅಫೆಕ್ಟ್ ಮಾಡ್ತಾ ಇದೆ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದೆ. ಅದೇ ಕಂಡೀಷನ್ ಆಗ್ತಾ ಇದೀವಿ. ಏನು, ಸೆಕೆಂಡ್ ಟೈಮ್ ನೀನು ಕಿಂಗ್ ತೊಗೊಳೋ ಟೈಮಲ್ಲಿ ಫಸ್ಟ್ ಟೈಮ್ ಕಿಂಗ್ ತೊಗೊಂಡಿಯಲ್ಲ ಅದ್ರದ್ದು ಕಂಡೀಷನ್, ಥರ್ಡ್ ಟೈಮ್ ನೀನು ಏಸ್ ಕಾರ್ಡ್ ತೊಗೊಳೋ ಟೈಮಲ್ಲಿ ಪ್ರೀವಿಯಸ್ 2 ಕಿಂಗ್ ಕಾರ್ಡ್ ತೊಗೊಂಡಿಯಲ್ಲ ಅದ್ರ ಕಂಡೀಷನಲ್. ಓಕೆ, ಇದು ಕಾನ್ಸೆಪ್ಟ್ ಇದ್ರದ್ದು ಬ್ಯಾಕ್ ಗ್ರೌಂಡ್. ಸೊ ಈಗ ನಾವು ಇದನ್ನ ಸಾಲ್ವ್ ಮಾಡ್ಬೇಕಂದ್ರೆ ಈಗ ಅಬ್ಸರ್ವ್ ಮಾಡಿ, ನಮ್ಗೆಲ್ಲ ಗೊತ್ತು ಕಿಂಗ್ ಎಷ್ಟಿದಾವೆ, ಕ್ವೀನ್ ಎಷ್ಟಿದಾವೆ, ಜಾಕ್, ರೆಡ್, ಬ್ಲ್ಯಾಕ್ ಇವೆಲ್ಲ ಗೊತ್ತಿದ್ರೆ ಈಸಿ. ಪ್ರೊಬ್ಯಾಬಿಲಿಟಿ ಆಫ್ ಕಿಂಗ್ ಕೇಳ್ಯಾರ, ಕಿಂಗ್ ಎಷ್ಟಿದಾವೆ 4, ಸೊ 4 ಡಿವೈಡೆಡ್ ಬೈ ಟೋಟಲ್ ಎಷ್ಟು, ಯಾಕಂದ್ರೆ ಪ್ರೊಬ್ಯಾಬಿಲಿಟಿ ಅಂದ ತಕ್ಷಣ ಫೇವರಬಲ್ ಔಟ್ಕಮ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ ಬರೀಬೇಕು. ಸೊ 4 ಡಿವೈಡೆಡ್ ಬೈ 52, 4 ಡಿವೈಡೆಡ್ ಬೈ 52 ಆಯ್ತು. ನೆಕ್ಸ್ಟ್ ಇಂಟು ಪಿ ಆಫ್ ಕೆ ಗಿವನ್ ಕೆ ಐತಿ. ಈಗ ಇಲ್ಲಿ ಬಂತು, ಈಗ ಅಬ್ಸರ್ವ್ ಮಾಡ್ರಿ, ಕಿಂಗ್ ಆಲ್ರೆಡಿ ತಗೊಂಡ್ಬಿಟ್ವಿ, ಒಂದು ಕಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ವಿ. ಈಗ ಸೆಕೆಂಡ್ ಟೈಮ್ ಕಿಂಗ್ ತಗೊಳೋ ಟೈಮಲ್ಲಿ ಟೋಟಲ್ ಇಲ್ಲಿ ಎಷ್ಟಿದ್ದು, ಇದಕ್ಕೆ 4 ಕಿಂಗ್ ಇದ್ದು, ಇಲ್ಲಿ ಆಲ್ರೆಡಿ ಒಂದು ಕಿಂಗ್ ತೊಗೊಂಡ್ಬಿಟ್ವಿ. ಸೊ ಈಗ ಈ ಕಿಂಗ್ ತಗೊಂಡ್ಬಿಟ್ವಿ, ರೀಪ್ಲೇಸ್ ಮಾಡಂಗಿಲ್ಲ, ವಾಪಸ್ ಆ ಕಾರ್ಡಲ್ಲಿ ಇಡಂಗಿಲ್ಲ, ಅದು ಸೈಡ್ಗೆ ಇಟ್ಬಿಟ್ವಿ. ಸೊ ಈಗ ಸೆಕೆಂಡ್ ಟೈಮ್ ಕಿಂಗ್ ತಗೊಳಕ್ ಹೋದಾಗ ನಮ್ಮ ಹತ್ರ 3 ಕಿಂಗ್ಸ್ ಇರ್ತವೆ, 4 ಇರಲ್ಲ, ಒಂದು ಹೋಯ್ತು ಆಲ್ರೆಡಿ. ಸೊ ಹಂಗಂದ್ರೆ ಈಗ ನಮ್ಮ ಹತ್ರ ಎಷ್ಟಿದಾವೆ, 3 ಕಿಂಗ್ಸ್ ಇದಾವೆ. ಸೊ ಹಂಗಂದ್ರೆ 3 ಡಿವೈಡೆಡ್ ಬೈ 52 ಅಲ್ಲ, ಯಾಕೆ, ಸೊ ಒಂದು ಕಿಂಗ್ ಆಲ್ರೆಡಿ ಸೈಡ್ಗೆ ಇಟ್ಬಿಟ್ವಿ. ಸೊ ಟೋಟಲ್ 52 ಕಾರ್ಡ್ಸ್ ಇದ್ವು, 52 ಕಾರ್ಡ್ಸ್ ಇಂದ ಒಂದು ಕಿಂಗ್ ಸೈಡ್ಗೆ ಇಟ್ಬಿಟ್ವಿ. ಸೊ ಒಂದು ಕಿಂಗ್ ಸೈಡ್ಗೆ ಇಟ್ವಿ ಅಂದ ತಕ್ಷಣ ಟೋಟಲ್ ಕಾರ್ಡ್ಸ್ ಕಡಿಮೆ ಅದು. ಸೊ ಹಂಗಂದ್ರೆ ಟೋಟಲ್ ಎಷ್ಟಾಯ್ತು, 52 ಇತ್ತಲ್ಲ, ಸೊ ಎಷ್ಟಾಗುತ್ತೆ ಈಗ 51 ಆಗುತ್ತೆ, ಕರೆಕ್ಟ್ ಹೌದಾ? ಸೊ 4 ಟೋಟಲ್ ಕಿಂಗ್ 4 ಇದ್ದು 52 ಕಾರ್ಡ್ಸ್ ಅಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಕಿಂಗ್ ಬಂತು. ನೆಕ್ಸ್ಟ್ ಟೈಮ್ ಕಿಂಗ್ ತೊಗೊಳೋ ಟೈಮಲ್ಲಿ ಒಂದು ಕಿಂಗ್ ಕಡಿಮೆ ಆಗ್ಬಿಟ್ಟಿರುತ್ತೆ, ರೀಪ್ಲೇಸ್ ಮಾಡಲ್ಲ. ಸೊ 4 ಇರೋ ಎಷ್ಟಾಯ್ತು, 3 ಆಯ್ತು. ಟೋಟಲ್ 52 ಇರೋ ಎಷ್ಟಾಯ್ತು, 51 ಆಯ್ತು. ಓಕೆ, ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ ಏಸ್ ಪ್ರಾಬ್ಲಮ್ ಇಲ್ಲ, 4 ಹಂಗೆ ಇರ್ತಾವೆ, ಯಾಕಂದ್ರೆ ಕಿಂಗ್ ಹೋಗಿರೋದು. ಸೊ ಇದ್ರದ್ದೇನು ಪ್ರಾಬ್ಲಮ್ ಆಗಲ್ಲ, ಏಸ್ 4 ಇರ್ತಾವೆ, ಸೊ 4 ಅಂತ ಬರೀತೀವಿ. ಏಸ್ ಕಾರ್ಡ್ 4 ಇದಾವೆ. ಡಿನಾಮಿನೇಟರ್ ಚೇಂಜ್ ಆಗುತ್ತೆ. ಡಿನಾಮಿನೇಟರ್ ಅಲ್ಲಿ ಎಷ್ಟು ಕಾರ್ಡ್ ಹೊರಗಡೆ ಬರ್ದು ಇಟ್ಟಿವಿ, ರೀಪ್ಲೇಸ್ ಮಾಡಿಲ್ಲ ನಾವು. ಎಷ್ಟು ಕಾರ್ಡ್ ಹೊರಗೆ ಹೋಗ್ಯಾವ ಅಂದ್ರೆ 2 ಕಾರ್ಡ್ಸ್ ಹೊರಗೆ ಹೋಗ್ಯಾವ, ಯಾವ್ದು ಒಂದು ಕಿಂಗ್ ಹೋಗೈತೆ ಮತ್ತೆ ಇನ್ನೊಂದು ಕಿಂಗ್ ಹೋಗೈತೆ. ಸೊ 2 ಕಾರ್ಡ್ಸ್ ಕಡಿಮೆ, ಟೋಟಲ್ ನಮ್ಮ ಹತ್ರ ಇದ್ದಿದ್ದು 52, ಅದ್ರ 2 ಕಾರ್ಡ್ಸ್ ಹೋಗ್ಬಿಟ್ಟವು, ರೀಪ್ಲೇಸ್ ಆಗಲ್ಲ. ಹಂಗಂದ್ರೆ ನಾನು ಏಸ್ ತಗೊಳೋ ಟೈಮಲ್ಲಿ, ಏಸ್ ಕಾರ್ಡ್ ಪಿಕ್ ಮಾಡೋ ಟೈಮಲ್ಲಿ 2 ಕಾರ್ಡ್ಸ್ ಕಡಿಮೆ ಇರ್ತವೆ ಟೋಟಲ್ ಅಲ್ಲಿ. ಸೊ ಹಂಗಂದ್ರೆ ಎಷ್ಟಾಯ್ತು, 50 ಆಯ್ತು. ಇದು ಆನ್ಸರ್. ಇದು ಮಲ್ಟಿಪ್ಲೈ ಮಾಡಿ ಸಾಲ್ವ್ ಮಾಡಿ ಬರೆದ್ರೆ ಕಂಪ್ಲೀಟ್ ಆಯ್ತು. ಕ್ಯಾಲ್ಸಿ ಇರುತ್ತೆ, ಕ್ಯಾಲ್ಸಿ ಯೂಸ್ ಮಾಡ್ಕೊಂಡನ ಬರೀಬಹುದು ನೀವು. ಓಕೆ, ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈಗ ನೋಡಿ, 4 1s 4 3s. ಓಕೆ, 3 1s 3 2 ಉಳಿತು, 3 7s 21. ಓಕೆ, ನೆಕ್ಸ್ಟ್ 2 ಇಂದ ಹೋದ್ರೆ 2 2s 4 2 2s 4 2 5s 10. 25. ಸೊ 13 17 ಮಲ್ಟಿಪ್ಲೈ ಮಾಡ್ತೀನಿ, 13 17 7 ಇಂಟು 3 21. ಇದು ನೋಡ್ಕೊಡ್ರಿ ಶಾರ್ಟ್ ಆಗಿ ಹೆಂಗ್ ಮಾಡ್ತಾ ಇದೀನಿ ಅಂತ. 13 17. ಸೊ ಇದು ಇಂಟು ಮಾಡ್ತೀನಿ, 7 ಇಂಟು 3 21. ಇದು ಇಂಟು ಮಾಡ್ತೀನಿ, 1 ಇಂಟು 1 1 ಕ್ರಾಸ್ ಮಾಡ್ತೀನಿ, 1 3 1 7 ಐತಲ್ಲ, ಕ್ರಾಸ್ 1 ಇಂಟು 7 7 1 ಇಂಟು 3 3 7 3 ಆ್ಯಡ್ ಮಾಡ್ತೀನಿ, ಎಷ್ಟಾಯ್ತು 10.
ಆ 10 ಇಲ್ಲಿ ಬರ್ದೆ. ಸೊ 1 ಇದಕ್ಕೆ ಕೂಡಿಸ್ತೀನಿ, ಸೊ 2 ಆಯಿತು. ಈ 0 ಇದಕ್ಕೆ ಕೂಡಿಸಿದ್ರೆ 2 ಆಯಿತು. 1 2 to 1. ಈ 2 to 1 ಏನು ಮಾಡಬೇಕು, ಇಂಟು 25 ಐತೆ. ಸೊ ಇಂಟು 25 ಇಂಟು 1 2 ಕ್ಯಾರಿ 5. ಸೊ 25 ಇಂಟು 2 50. ಇಲ್ಲಿ 2 ಕ್ಯಾರಿ ಐತಲ್ಲ 52. ಇಲ್ಲಿ 5 ಕ್ಯಾರಿ, ಇಲ್ಲಿ 2. ಸೊ 25 ಇಂಟು 2 50. ಇದೊಂದು 5 55 ಆಯ್ತು. ಸೊ ಹಂಗಂದ್ರೆ ನ್ಯೂಮರೇಟ್ರಲ್ಲಿ 2 ಉಳಿತು, ಡಿನಾಮಿನೇಟ್ರಲ್ಲಿ 55 25 ಉಳಿತು. ಇಲ್ಲ ಇದು ಬರಲ್ಲ ಅಂದ್ರೆ ಕ್ಯಾಲ್ಸಿ, ಬೆಟರ್ ಕ್ಯಾಲ್ಸಿ ಯೂಸ್ ಮಾಡಿ ಬರೆಯೋದು ಬೆಸ್ಟ್. ಕರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ ನಿಮಗೆ. ಓಕೆ, ಬಟ್ ಇದು ಬರೆಯೋದು ಗೊತ್ತಾಗಬೇಕು, ಇದು ಬರೆಯೋದಕ್ಕೆ ಮಾರ್ಕ್ಸ್ ಇರುತ್ತೆ. ಸೊ ಏನು ಬರ್ದಿರ 4/52, 3/51, 4/50 ಅಂತ ಬರ್ದಿವಲ್ಲ, ಇದಕ್ಕೆ ಮಾರ್ಕ್ಸ್ ಇರುತ್ತೆ. ಓಕೆ, ಟೋಟಲ್ ಆನ್ಸರಿಗೆ ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಆನ್ಸರ್ ನಾವು ಕರೆಕ್ಟ್ ಬಂತಂದ್ರೆ ಇದನ್ನ ಕರೆಕ್ಟ್ ಬರ್ದೀವಿ ಅಂತ ಲೆಕ್ಕ ಅವ್ರಿಗೆ, ಅದು ಆಲ್ರೆಡಿ. ಹೌದಾ? ಸೊ ಈ ಆನ್ಸರ್ ಕರೆಕ್ಟ್ ಬರೀಬೇಕು ನೀವು. ಸೊ ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇನ್ನೊಂದು ರಿಮೈಂಡರು, ಏನು ರಿಮೈಂಡರು, ವಿತೌಟ್ ರೀಪ್ಲೇಸ್ಮೆಂಟ್ ಬಂತಂದ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಅಂತ ಅನ್ಕೋಬೇಕು ನೀವು. ಓಕೆ, ಸೊ ನೆಕ್ಸ್ಟ್ ಈಗ ಇದು ಸೇಮ್ ಇದು ಟ್ರೈ ಮಾಡ್ರಿ. ಸೇಮ್ ರಿಪೀಟೆಡ್ ಕ್ವಶನ್ ನೋಡ್ರಿ. ಯಾವ್ದು ಕ್ವಶನ್ ನೆನಪಾಯ್ತಾ? ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್, ಆಲ್ರೆಡಿ ಬಂದಿತ್ತಲ್ಲ ಅದೇ. ಪ್ರೊಬಾಬಿಲಿಟಿ ದಟ್ ಬೋತ್ ಚಿಲ್ಡ್ರನ್ ಆರ್ ಬಾಯ್ಸ್, ಅಲ್ಲಿ ಬೋತ್ ಚಿಲ್ಡ್ರನ್ ಆರ್ ಗರ್ಲ್ಸ್ ಇತ್ತು. ಸೊ ಇದನ್ನ ಏನ್ ಅನ್ಕೋಬೇಕು ನೀವೀಗ? ಈ ಗಿವನ್ ದಟ್ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಎ ಬಾಯ್, ಅಲ್ಲಿ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಈಸ್ ಎ ಗರ್ಲ್ ಮಾಡಿವಿ. ಸೊ ಇದನ್ನೇನ್ ಅನ್ಕೋಬೇಕು ಈಗ? ಎಫ್. ಇದನ್ನ ಇ ಅನ್ಕೊಳ್ರಿ, ಇದನ್ನ ಎಫ್ ಅನ್ಕೊಳ್ರಿ. ಸೇಮ್ ಅಲ್ಲಿ ಸಾಲ್ವ್ ಮಾಡಿದ್ವಲ್ಲ ಅದೇ ತರ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಸೇಮ್ ಕ್ವಶನ್ ಇದಾವೆ, ಇದನ್ನ ಬರ್ಬೋದು ಅದನ್ನ ಬರ್ಬೋದು. ಓಕೆ, ಸೊ ನೆಕ್ಸ್ಟ್ ಡೈ ಇದು ಆಲ್ರೆಡಿ ನಿಮ್ಗೆ ಈಸಿ ಅನ್ಸುತ್ತೆ, ಡೈದ್ ಗೊತ್ತಿದೆ ಅಂತ. ಸೊ die is thrown twice ಅಂತ. Die is thrown twice. Sum of the numbers appearing is observed to be 6. What is the conditional probability that the number 4 appeared at least once ಅಂತ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಅದು ಅವಾಗ ಹೇಳಿದ್ನಲ್ಲ ಕನ್ಫ್ಯೂಷನ್ ಪಾರ್ಟ್ ಇದು. ವಾಟ್ ಈಸ್ ದ ಕಂಡೀಷನಲ್ ಪ್ರೊಬಾಬಿಲಿಟಿ ದಟ್ ನಂಬರ್ ಅಪಿಯರ್ಡ್ ಅಟ್ ಲೀಸ್ಟ್ ಒನ್ಸ್ ಅಂದ್ರೆ, ಸೊ ಇಲ್ಲೈತಲ್ಲ ಈ ಪಾರ್ಟ್ನ ಇ ಅಂತ ಅನ್ಕೊಂತೀರ. ಯಾಕಂದ್ರೆ ಕಂಡೀಷನಲ್ ಪ್ರೊಬಾಬಿಲಿಟಿ ಆದ್ಮೇಲೆ ಯಾವ್ದೈತೆ ಅದು ಇ ಅಂತ ಅನ್ಕೊಳ್ರಿ ಅಂದಿದ್ರಲ್ಲ. ಸೊ ಈಗ ಇ ಅಂತ ಅನ್ಕೊಂಡ್ರಿ. ಓಕೆ, ಎಫ್ ಯಾವ್ದು? ಯಾವಾಗ ಎಫ್ ಏನಿರ್ತಿತ್ತು, ಆಮೇಲೆ ಗಿವನ್ ದಟ್ ಅಂತ ಮುಂದೆ ಇರ್ತಿತ್ತು, ಅದನ್ನ ಎಫ್ ಅಂತ ಅನ್ಕೊಂತಿದ್ವಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಗಿವನ್ ದಟ್ ಇಲ್ಲ. ಇಲ್ಲಿ ಮೇಲ್ ಕೊಟ್ರೆ ನೋಡ್ರಿ, ಸಮ್ ಆಫ್ ನಂಬರ್ಸ್ ಅಪಿಯರಿಂಗ್ ಇಸ್ ಅಬ್ಸರ್ವ್ ಟು ಬಿ 6 ಅಂತ. ಸೊ ಹಂಗಂದ್ರೆ ಸಮ್ ಮಾಡಿದ್ರೆ 6 ಬರುತ್ತೆ ಅಂತ ಹೇಳ್ತಿದ್ರಲ್ಲ, ಅದೇ ಗಿವನ್, ಅದೇ ಎಫ್. ಓಕೆ, ಗಿವನ್ ದಟ್ ಅಂತ ಇಲ್ಲ, ಬಟ್ ವಾಟ್ ಈಸ್ ದ ಕಂಡೀಷನಲ್ ಪ್ರೊಬಾಬಿಲಿಟಿ ಅಂತ ಮುಂದೆ ಇರೋದು ಈ ಆ ಕ್ವಶನ್ ಮೇಲ್ಗಡೆ ಸ್ಟಾರ್ಟಿಂಗ್ ಕೊಟ್ಟಿರ್ತಾರಲ್ಲ ಅದೇ ಎಫ್ ಅಂತ ಅನ್ಕೋ. ಈ ಯಾವ್ದು ಎಫ್ ಯಾವ್ದು ಅಂತ ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ಡ್. ಸೊ ಈಗ ಇ ಅಂತ ಈಗ ಬರೀತೀನಿ ನೋಡ್ರಿ. ಸೊ ಈ ಏನಂತ ಹೇಳಿದ್ರೆ ನಂಬರ್ 4 ಅಪಿಯರ್ ಅಟ್ಲೀಸ್ಟ್ ಒನ್ಸ್ ಅಂತ. ಸೊ ಈ ಏನ್ ಬರೀತಾರೆ ಹಂಗಂದ್ರೆ ಅಟ್ಲೀಸ್ಟ್ ಅಂತ ನೋಡ್ರಿ. ಅಟ್ಲೀಸ್ಟ್ ಅಂತ ಹೇಳಿದ್ನಲ್ಲ, ಇದು ಗೊತ್ತಿರ್ಬೇಕಂತ ಹಿಂಗೆಲ್ಲ ಕನ್ಫ್ಯೂಸ್ ಮಾಡ್ತಾವ. ಅದು ಮೀನಿಂಗ್ ತಿಳ್ಕೊಂಬಿಡ್ರಿ. ಅಟ್ಲೀಸ್ಟ್ 4 ಬರ್ಬೇಕಂತ ಅಂದ್ರೆ ಅಟ್ಲೀಸ್ಟ್ ನಂಬರ್ ಅಪಿಯರ್ಡ್ ಅಟ್ಲೀಸ್ಟ್ ಒನ್ಸ್, ಒಂದನ 4 ಬರ್ಬೇಕಂತ ಇದ್ರೆ. ಅಟ್ಲೀಸ್ಟ್ ಅಂದ್ರೆ ಏನ್ ಮೀನಿಂಗ್? ಜಾಸ್ತಿ ಮಾಡ್ಬೇಕು. ಅಟ್ಲೀಸ್ಟ್ ಅಂದ್ರೆ ಕಡಿಮೆಯಿಂದೆಲ್ಲ ಹೋಗ್ಬೇಕು, ನಾವು ಜಾಸ್ತಿಗೆ ಹೋಗ್ಬೇಕು. ಸೊ 4 ಇರೋ ಬರಿಬೇಕು. 4 ಇರೋ ಒಂದ್ಸರಿ ಇರೋ 4ಗಳು ಬರೀರಿ. ಆಮೇಲೆ 2 ಸರಿ ಇರೋ 4ಗಳು ಬರೀರಿ. ಆಮೇಲೆ 3 ಸರಿ ಇರೋ 4ಗಳು. 3 ಸರಿ ಬರೋದಿಲ್ಲ, ಯಾಕಂದ್ರೆ ಡೈ ಇಸ್ ಥ್ರೋನ್ ಟ್ವೈಸ್ ಆಯ್ತು. ಹೌದಾ? ಈ ತರ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಸೊ 2 ಟೈಮ್ಸ್ ಡೈ ಥ್ರೋ ಮಾಡೋದು. ಡೈ ಹಿಂಗ್ ರೋಲ್ ಮಾಡಿದಾಗ ಒಂದು ನಂಬರ್ ಈ ಡೈ ಮೇಲೆ ಬೀಳುತ್ತೆ, ಇನ್ನೊಂದು ನಂಬರ್ ಈ ಡೈ ಮೇಲೆ ಬೀಳುತ್ತೆ. ಅದನ್ನ ಬ್ರಾಕೆಟ್ಸ್ ಅಲ್ಲಿ ಬರೀತೀವಿ ನಾವು. ಸೊ ಈಗ ನಾನೇನ್ ಮಾಡ್ತೀನಿ, 4 ಅಂದಾರಲ್ಲ, ಸೊ 4 ಇರೋದೇ ತಗೊಂಡ್ಬಿಡ್ತೀನಿ. 4,1 ಹಿಂಗ್ ಬೀಳ್ಬೋದು. 4,2, 4,3, 4,4, 4,5, 4,6. ಇಲ್ಲಿ ಅಬ್ಸರ್ವ್ ಮಾಡ್ರಿ, 4,4 ಬರ್ದೀನಿ. 2 4 ಇದಾವೆ, ಬರೀಬಹುದು. ಯಾಕಂದ್ರೆ ಅಟ್ಲೀಸ್ಟ್ ಅಂದಾರ ನಂಬರ್ ಅಪಿಯರ್ ಆನ್ 4 ಅಂದ್ರೆ ಇದು ಬರ್ತಿದ್ದಿಲ್ಲ. ಅಟ್ಲೀಸ್ಟ್ ಒನ್ಸ್ ಅಂದಿದ್ರೆ ಇದು ಬರ್ತಿದ್ದಿಲ್ಲ. ಸಾರಿ, ಒನ್ಸ್ ಅಂದಿದ್ರೆ ಇದು ಬರ್ತಿದ್ದಿಲ್ಲ. ಅಟ್ಲೀಸ್ಟ್ ಒನ್ಸ್ ಅಂತ ಅಂದಿರೋದಕ್ಕೆ ಇದು ಬರುತ್ತೆ. 4 4 ಇಷ್ಟನ. ಮತ್ತೆ ಇಲ್ಲಿಗೆ ಕ್ಲೋಸ್. ಥಿಂಕ್ ಮಾಡಿ ಸ್ವಲ್ಪ, 4 ಇರೋ ಯಾವನ್ ಇದಾವ ಮತ್ತೆ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 1,4 ಬರುತ್ತೆ. ಹೌದಾ? 2,4 ಬರುತ್ತೆ. 3,4 ಬರುತ್ತೆ. 4,4 ಬರುತ್ತೆ, ಬರ್ದೀವಿ ಆಲ್ರೆಡಿ. ನೆಕ್ಸ್ಟ್ 5,4, 6,4, 6,4 ಇದಿಷ್ಟು ಬಂತು. ಈ ಟೋಟಲ್ ಏನು ಗೊತ್ತಿಲ್ಲ. ಟೋಟಲ್ ಬರಿಲಿಲ್ಲ ಸರ್ ಅಂತ ಕೇಳ್ಬೋದು. ಟೋಟಲ್ ಏನು ಬರಿಬೇಕು. ಟೋಟಲ್ ಏನು ಡೈ ಇಸ್ ಥ್ರೋನ್ ಟ್ವೈಸ್ ಅಂದ್ರೆ 6 ಟೈಮ್ಸ್. 1 ಟೈಮ್ ಥ್ರೋ ಮಾಡಿದ್ರೆ, ಇನ್ನೊಂದು ಟೈಮ್ ಥ್ರೋ ಮಾಡಿದ್ರೆ 6 ಟೈಮ್ಸ್ ಇಂಟು ಮಾಡ್ಬೇಕು. ಸೊ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಎಷ್ಟು ಅಂತಂದ್ರೆ 6 × 6 36 ಟೋಟಲ್. ಈಗ ಈ ಬರ್ದಿ. ಈಗ ಎಫ್ ಬರಿಬೇಕು. ಎಫ್ ಏನ್ ಬರೆಯೋಣ? ಎಫ್ ಈಕ್ವಲ್ ಟು, ಎಫ್ ಏನು ಇಲ್ಲೈತಲ್ ಮೇಲೆ, ಇದು ಸಮ್ ಆಫ್ ನಂಬರ್ಸ್ ಅಪಿಯರಿಂಗ್ ಈಸ್ ಅಬ್ಸರ್ವ್ಡ್ 6. ಈ ಡೈ ಮೇಲಿರೋ ನಂಬರ್ ಆಡ್ ಮಾಡಿದ್ರೆ 6 ಆಗ್ಬೇಕು ನಮ್ಗೆ ಅಂತವು. ಸೊ ನಾನು 1 ಇಂದ ಸ್ಟಾರ್ಟ್ ಮಾಡ್ತೀನಿ. ಆರ್ಡರ್ ವೈಸ್ ಸ್ಟಾರ್ಟ್ ಮಾಡಿದ್ರೆ ಈಸಿ ಆಗುತ್ತೆ. 1 ಇಂದ ಸ್ಟಾರ್ಟ್ ಮಾಡಿದ್ರೆ 1,5 ಆಡ್ ಮಾಡಿದ್ರೆ 6. 1 ಮುಗೀತು. 2,4 ಆಡ್ ಮಾಡಿದ್ರೆ 6 ಆಗುತ್ತೆ. 3,3,
4 ತೊಗೊಂತೀನಿ 4, 2, 5, 1, 6, ಅನ್ನಕ್ಕೆ ಬರಲ್ಲ. ಈಗ 6, ತೊಗೊಂಬಿಟ್ರೆ ಆ್ಯಡ್ ಮಾಡಿದ್ರೆ 6 ಬರೋದೇ ಇಲ್ಲ, ಹೌದಾ? ಸೊ ಇಲ್ಲಿಗೆ ಲಾಸ್ಟ್ 5, 1. ಇ ಏನಿದೆ, ಇ ಕಂಡೀಷನಲ್ ಪ್ರೊಬಾಬಿಲಿಟಿ ಕೇಳಾರಲ್ಲ, ಅದು ಎಫ್ ಏನಿದೆ, ಎಫ್ ಗಿವನ್ ದಟ್ ಇದೆ. ಸೊ ಹಂಗಂದ್ರೆ ಕ್ವಶನ್ ಏನ್ ಬರೀತಾರೆ, ಪಿ ಆಫ್ ಇ ಗಿವನ್ ಎಫ್. ಇ ಗಿವನ್ ಎಫ್ ಅಂದ್ರೆ ಫಾರ್ಮುಲಾ ಏನು, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಅಂದ್ರೆ ಏನ್ ಮಿಸ್ ಮಾಡಿದ್ವಿ, ಈಗ ಇಂಟರ್ಸೆಕ್ಷನ್ ಬೇಕು. ಸೊ ಇಲ್ಲಿ ಇಂಟರ್ಸೆಕ್ಷನ್ ಫೈಂಡ್ ಮಾಡ್ಬೇಕು. ಇ ಇಂಟರ್ಸೆಕ್ಷನ್ ಎಫ್. ಈ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ, ಈ ಇಂಟರ್ಸೆಕ್ಷನ್ ಎಫ್ ಅಂದ್ರೆ ಇಂಟರ್ಸೆಕ್ಷನ್ ಅಂದ್ರೆ ಕಾಮನ್ ಯಾವ ಇದಾವೆ. ಸೊ ಇಲ್ಲಿ ರೌಂಡ್ ಮಾರ್ಕ್ ಮಾಡ್ತೀನಿ, ಕಾಮನ್ ಯಾವ ಇದಾವೆ. 2, 4, 2, 4 ಮತ್ತೆ 4, 2, 4, 2 ಇವಿಷ್ಟೇ ಇರೋದು ಕಾಮನ್, ಎರಡೇ, ಹೌದಾ? ಸೊ ಇವೆರಡು ಕಾಮನ್ ಇರೋದಕ್ಕೆ ಇದನ್ನ ಬರೀತೀನಿ, ಏನು 2, 4 ರೌಂಡ್ ಮಾರ್ಕ್ ಮಾಡಿವಿ, 4, 2 ರೌಂಡ್ ಮಾರ್ಕ್ ಮಾಡಿವಿ. ಸೊ ಇವೆ ಇಂಟರ್ಸೆಕ್ಷನ್. ಈಗ ಇದೇನು ಹೆಂಗ್ ಸಾಲ್ವ್ ಮಾಡ್ತೀರಾ, ಈ ಇಂಟರ್ಸೆಕ್ಷನ್ ಎಫ್. ಈ ಇಂಟರ್ಸೆಕ್ಷನ್ ಎಫ್ ಎಷ್ಟು ಇದಾವೆ ಎಲಿಮೆಂಟ್ಸ್, 2, 4 ಅನ್ನೋದು ಒಂದು ಔಟ್ಕಮ್, 4, 2 ಅನ್ನೋದು ಒಂದು ಔಟ್ಕಮ್. 2 ಔಟ್ಕಮ್ಸ್ ಇದಾವೆ. ಸೊ 2 ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ಔಟ್ಕಮ್ಸ್ ಎಷ್ಟು, 36 ಡಿವೈಡೆಡ್ ಬೈ ಪಿ ಆಫ್ ಎಫ್ ಅಂತ. ಎಫ್ ಇದು ಎಷ್ಟಿದೆ ನೋಡಿ, 1, 2, 3, 4, 5. ಎಫ್ ಇಂದ 5 ಇದಾವೆ. ಸೊ ಹಂಗಂದ್ರೆ ಇದು 5/36. ಹಂಗ 36 ಕ್ಯಾನ್ಸಲ್ ಆಯ್ತು, ಎಷ್ಟಾಯ್ತು, 2/5. ಸೊ ಪ್ರೊಬಾಬಿಲಿಟಿ ಆಫ್ ಇ ಗಿವನ್ ಎಫ್ ಇದು. ಸೊ ಇದು ಫಾರ್ಮುಲಾ ಬರೆದ್ವಿ, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸಾಲ್ವ್ ಮಾಡಿದ್ವಿ. ಓಕೆ, ಕಂಡೀಷನಲ್ ಪ್ರೊಬಾಬಿಲಿಟಿ ಅಂದ ತಕ್ಷಣ ಈ ಫಾರ್ಮುಲಾ ನೆನಪಾಗಬೇಕು. ವಿತೌಟ್ ರೀಪ್ಲೇಸ್ಮೆಂಟ್ ಅಂದ ತಕ್ಷಣ ನಿಮಗೆ ಪ್ರೀವಿಯಸ್ ಮಾಡಿದ್ವಲ್ಲ, ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್ ನೆನಪಾಗಬೇಕು. ನೆಕ್ಸ್ಟ್ ಇದು ಕೂಡ ಅದೇ ತರ ಇದೆ ನೋಡ್ರಿ, ಡೈ ಇಸ್ ಥ್ರೋನ್. ಓಕೆ, ಇವೆಂಟ್ ಇ ಕೊಟ್ರೆ ಸೊಲ್ಯೂಷನ್ ಸ್ಯಾಂಪಲ್ ಸ್ಪೇಸ್ ಟೋಟಲ್ ಎಷ್ಟು ಬರ್ತಾವೆ, ಟೋಟಲ್ ಅಂತ ಬರೀತೀನಿ. ಟೋಟಲ್ ಡೈ ಇಸ್ ಥ್ರೋನ್ ಅಂದ್ರೆ 6 ಬರ್ತಾವೆ ಟೋಟಲ್, ಹೌದಾ? ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ, 1, 2, 3, 4, 5, 6 ಸ್ಯಾಂಪಲ್ ಸ್ಪೇಸ್ ಇಷ್ಟು ಬರ್ತಾವೆ. ಸೊ ಮಲ್ಟಿಪಲ್ ಇ ಅಂತಂದ್ರೆ ಮಲ್ಟಿಪಲ್ ಆಫ್ 3 ಅಂತಂದ್ರೆ ಏನು ಬರೀತೀರಾ, 3, 6. ಓಕೆ, ಎಫ್ ಅಂತಂದ್ರೆ ಎಫ್ ಏನಿದೆ ನೋಡಿ, ನಂಬರ್ ಅಪಿಯರಿಂಗ್ ಈಸ್ ಈವನ್ ಅಂತೆ. ನಂಬರ್ ಅಪಿಯರಿಂಗ್ ಈಸ್ ಈವನ್ ಅಂದ್ರೆ ಗೊತ್ತು ನಮಗೆ, 2, 4, 6, ಹೌದಾ? ನೆಕ್ಸ್ಟ್ ಏನಿದೆ, ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಇ ಬರ್ಕೊಂಡ್ವಿ, ಎಫ್ ಬರ್ಕೊಂಡ್ವಿ, ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕೇಳಿದ್ರು ಕ್ವಶನ್, ಡೈರೆಕ್ಟ್ ಕ್ವಶನ್ ಕೇಳಿದ್ರು. ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಏನು, ಸೊ ನಮಗೆ ಗೊತ್ತಾಯ್ತು ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕೇಳ್ಯಾರ, ಹೌದಾ? ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ ತಕ್ಷಣ ನಮ್ಗೆ ನೆನಪಾಗ್ಬೇಕು, ಏನು ಎದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಬರಬೇಕು, ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಬರಬೇಕು. ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈಕ್ವಲ್ ಟು ಪಿ ಆಫ್ ಇ ಇಂಟು ಪಿ ಆಫ್ ಎಫ್. ಈ ತರ ಪ್ರೂವ್ ಮಾಡಿದ್ರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಹೇಳ್ದಂಗಾಯ್ತು. ಸೊ ಇಂಡಿಪೆಂಡೆಂಟ್ ಇವೆಂಟ್ಸ್ ಆಗುತ್ತೋ ಇಲ್ಲ ಚೆಕ್ ಮಾಡ್ಬೇಕಂದ್ರೆ ನಮಗೆ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ವ್ಯಾಲ್ಯೂ ಗೊತ್ತಿರಬೇಕು, ಪಿ ಆಫ್ ಇ ಗೊತ್ತಿರಬೇಕು, ಪಿ ಆಫ್ ಎಫ್ ಗೊತ್ತಿರಬೇಕು, 3 ಪ್ರೊಬಾಬಿಲಿಟಿ ಗೊತ್ತಿರಬೇಕು. ಸೊ ಪಿ ಇ ಇದೆ, ಎಫ್ ಇದೆ, ಇನ್ನೊಂದು ಏನು ಮಿಸ್ ಆಗಿದೆ, ಇಂಟರ್ಸೆಕ್ಷನ್ ಬರ್ಕೊಂಡ್ಬರ್ತೀನಿ. ಈ ಇಂಟರ್ಸೆಕ್ಷನ್ ಎಫ್ ಅಂದ್ರೆ ಏನು, ಇಲ್ಲಿ 3, 6 ಇದೆ, ಇಲ್ಲಿ 2, 4, 6 ಇದೆ, ಅಂದ್ರೆ 6 ಒಂದೇ ಕಾಮನ್ ಇರೋದು, 3 ಬರ್ಕೊಂಡೆ. ಸೊ ಇಲ್ಲಿ ಪಿ ಆಫ್ ಇ ಕಂಡು ಹಿಡಿತೀವಿ ನೋಡಿ, ಪಿ ಆಫ್ ಇ ಪ್ರೊಬಾಬಿಲಿಟಿ ಗೊತ್ತು ನಮ್ಗೆ, ಈಸಿ ಕಂಡು ಹಿಡಿಯೋದು. ಎಷ್ಟಿದೆ ಅದ್ರ 2 ಎಲಿಮೆಂಟ್ಸ್ ಇದಾವ, 2 ಡಿವೈಡೆಡ್ ಬೈ ಟೋಟಲ್ 6, 2/6. ಓಕೆ, 2/6 ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, 1/3 ಬರುತ್ತೆ. ಸೊ ಪಿ ಆಫ್ ಇ ಆಯ್ತು. ನೆಕ್ಸ್ಟ್ ಪಿ ಆಫ್ ಎಫ್ ಫೈಂಡ್ ಮಾಡ್ತೀನಿ. ಪಿ ಆಫ್ ಎಫ್ ಅಂತಂದ್ರೇನು, ಟೋಟಲ್ ಎಷ್ಟಿದಾವೆ, 3 ಇದಾವೆ. ಸೊ 3 ಡಿವೈಡೆಡ್ ಬೈ 6, 3/6 ಅಂದ್ರೆ 3 1s 3 2s 1/2 ಬಂತು. ನೆಕ್ಸ್ಟ್ ಏನ್ ಮಾಡ್ತೀನಿ, ಇಂಟರ್ಸೆಕ್ಷನ್ ಫೈಂಡ್ ಮಾಡ್ತೀನಿ. ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್, ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ, ಒಂದೇ ಇದೆ, ಮತ್ತೆ 6 ಬರೀಬಾರ್ದು, ಎಷ್ಟಿದಾವೆ ಕೌಂಟ್ ಮಾಡುವ ಪ್ರೊಬಾಬಿಲಿಟಿ ಅಂತ. ಓಕೆ, 6 ಅನ್ನೋದು ಒಂದೇ ಇದೆ. ಸೊ 1 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದಾವೆ, 6. ಈಗ ಅಬ್ಸರ್ವ್ ಮಾಡಿದ್ರೆ ಇವೆರಡು ಇಂಟು ಮಾಡಿದ್ರೆ ಇದು ಬರುತ್ತಾ ಅಂತ ಚೆಕ್ ಮಾಡ್ರಿ. 1/3 ಇಂಟು 1/2 1/6 ಬರುತ್ತೆ. ಸೊ ಹಂಗಂದ್ರೆ ಏನ್ ಬರೀಬಹುದು, ದೇರ್ ಫೋರ್ ಪಿ ಆಫ್ ಇ ಇಂಟು ಪಿ ಆಫ್ ಎಫ್, ಇವೆರಡು ಇಂಟು ಮಾಡ್ತೀನಿ, ಏನ್ ಬಂತು, 1/3 ಇಂಟು 1/2 ಸಾಲ್ವ್ ಮಾಡಿದ್ರೆ ಏನ್ ಬಂತು, 1/6. 1/6 ಯಾವ್ದಕ್ಕೆ ಈಕ್ವಲ್ ಆಗುತ್ತೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈಕ್ವಲ್ ಆಗುತ್ತೆ. ಅಂದ್ರೆ ದೇರ್ ಫೋರ್ ಏನ್ ಬರೀಬೇಕು ಲಾಸ್ಟ್, ಇ ಅಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಬರೀಬೇಕು. ಸೊ ಸಿಂಪಲ್ ಇರುತ್ತೆ. ಇ ಕಂಡು ಹಿಡಿದ್ವಿ, ಎಫ್ ಕಂಡು ಹಿಡಿದ್ವಿ, ಇ ಇಂಟರ್ಸೆಕ್ಷನ್ ಎಫ್ ಕಂಡು ಹಿಡಿದ್ವಿ, ಪ್ರೊಬಾಬಿಲಿಟಿ ಆಫ್ ಇ, ಪ್ರೊಬಾಬಿಲಿಟಿ ಆಫ್ ಎಫ್, ಪ್ರೊಬಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಇ ಮತ್ತೆ ಎಫ್ ಪ್ರೊಬಾಬಿಲಿಟಿ ಇಂಟು ಮಾಡಿದಾಗ ಇದು ಬರಬೇಕು. ಬಂತಂದ್ರೆ ಇಂಡಿಪೆಂಡೆಂಟ್ ಇವೆಂಟ್ಸ್, ಬಂದಿಲ್ಲ ಅಂದ್ರೆ ನಾಟ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಸೊ ಇಂಡಿಪೆಂಡೆಂಟ್ ಇವೆಂಟ್ಸ್ 2 ಮಾರ್ಕ್ಸ್ ಕ್ವಶನ್ ಬಹಳ ಈಸಿ ಇರುತ್ತೆ. ಸೊ ಇದನ್ನ ಚಾಯ್ಸ್ ಮಾಡ್ಬಿಡ್ರಿ, ಓದ್ಕೊಳ್ರಿ, ಪ್ರಾಕ್ಟೀಸ್ ಮಾಡ್ಕೊಳ್ರಿ, ರಿವಿಷನ್ ಮಾಡ್ಕೊಳ್ರಿ.
So next question, no, two cards are drawn at random without replacement from the pack of 52 playing card. Find the probability of both cards are black ಅಂತ ಹೇಳಿ. ಸೊ ಈಗ ನಿಮಗೆ ನೆನಪಾಗಬೇಕು ವಿತೌಟ್ ರಿಪ್ಲೇಸ್ಮೆಂಟ್ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ವಿತೌಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್. ಸೊ ಮಲ್ಟಿಪ್ಲಿಕೇಶನ್ ಥಿಯರಮ್ ಯೂಸ್ ಮಾಡ್ತೀನಿ. ಟೋಟಲ್ ಕಾರ್ಡ್ಸ್ ಎಷ್ಟಿದಾವೆ? ಟೋಟಲ್ ಕಾರ್ಡ್ಸ್ 52, ಹೌದಾ? ಸೊ ಬಿ ಅಂದ್ರೇನು? ಬಿ ಅಂದ್ರೆ ಬ್ಲ್ಯಾಕ್ ಕಾರ್ಡ್ ಅಂತ ಬರೀತೀನಿ. ಬ್ಲ್ಯಾಕ್ ಕಾರ್ಡ್, ಬಿ ಅಂದ್ರೆ ಬ್ಲ್ಯಾಕ್ ಕಾರ್ಡ್. ಪ್ರೊಬ್ಯಾಬಿಲಿಟಿ ಆಫ್ ಬೋತ್ ದ ಕಾರ್ಡ್ಸ್ ಆರ್ ಬ್ಲ್ಯಾಕ್ ಅಂತಂದ್ರೆ ಬಿ ಬಿ ಅಂತ ಬರೀತಾರೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಬಿ ಬಿ ಹೆಂಗ್ ಬರಿಬೇಕು? ಪಿ ಆಫ್ ಬಿ ಇಂಟು ಪಿ ಆಫ್ ಬಿ ಗಿವನ್ ಬಿ, ಪಿ ಆಫ್ ಬಿ ಇಂಟು ಪಿ ಆಫ್ ಬಿ ಗಿವನ್ ಬಿ, ಹೌದಾ? ಸೊ ಪ್ರೊಬ್ಯಾಬಿಲಿಟಿ ಆಫ್ ಬ್ಲ್ಯಾಕ್ ಕಾರ್ಡ್ ಅಂದ್ರೆ ನಮ್ಗೆ ಗೊತ್ತು, ಬ್ಲ್ಯಾಕ್ ಕಾರ್ಡ್ 26 ಇದಾವೆ, ಟೋಟಲ್ 52 ಅಲ್ಲಿ. ಸೊ ಒಂದು ಕಾರ್ಡ್ ಬ್ಲ್ಯಾಕ್ ಕಾರ್ಡ್ ತೊಗೊಂಬಿಟ್ಟಿವಿ, ರೀಪ್ಲೇಸ್ ಮಾಡಂಗಿಲ್ಲ ಈಗ. ಸೊ 26 ಬ್ಲ್ಯಾಕ್ ಕಾರ್ಡ್ ಇರೋ ಎಷ್ಟಾಗ್ತವೆ? ಸೆಕೆಂಡ್ ಬ್ಲ್ಯಾಕ್ ಕಾರ್ಡ್ ತೊಗೊಂಡ ಟೈಮಲ್ಲಿ 25 ಆಗ್ತವೆ. ಟೋಟಲ್ 52 ಅಲ್ಲಿರೋ ಎಷ್ಟಾಗ್ತವೆ? ಒಂದು ಕಾರ್ಡ್ ಆಲ್ರೆಡಿ ತೊಗೊಂಬಿಟ್ಟಿವಿ, ಸೊ 51 ಆಗುತ್ತೆ. ಸೊ 26 1, 26 ಡಬಲ್. ಸೊ ಇದು ಇಂಟು ಮಾಡಿದ್ರೆ 25 ಇಂಟು 1 25 ಡಿವೈಡೆಡ್ ಬೈ 51 ಇಂಟು 2 10 125/100. ಸೊ ಇದು ಎ ಅಂಡ್ ಬಿ ಆರ್ ಟೂ ಇವೆಂಟ್ಸ್. ಎ ಅಂಡ್ ಬಿ ಆರ್ ಟೂ ಇವೆಂಟ್ಸ್. ಇದು ಪಿ ಆಫ್ ಎ ಅಂದ್ರೆ ಇದು 1/4 ಮಾಡ್ಕೊಳ್ರಿ, ಇದು 1/2, ಇದು 1/8 ಅಂತ ಮಾಡ್ಕೊಳ್ರಿ. ಸೊ ಪಿ ಆಫ್ ನಾಟ್ ಎ ನಾಟ್ ಬಿ ಕೇಳ್ಯಾರ, ಹೌದಾ? ಸೊ ಇದೇನ್ ಮಾಡೋಣ, ಫಸ್ಟ್ ಥಿಂಕ್ ಮಾಡ್ರಿ. ಇದು ಪಿ ಆಫ್ ನಾಟ್ ಎ ಅಂದ್ರೆ ಎ ಡ್ಯಾಶ್ ಇಂಟರ್ಸೆಕ್ಷನ್ ನಾಟ್ ಬಿ ಅಂದ್ರೆ ಬಿ ಡ್ಯಾಶ್, ಇದು ಕೇಳ್ಯಾರ ಕ್ವಶನ್. ಬಟ್ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ, ಸೊ ಗಿವನ್ ಏನೇನಿದೆ, ಗಿವನ್ ಅಲ್ಲಿ ಏನೇನಿದೆ? ಪಿ ಆಫ್ ಎ ಇದೆ, ಪಿ ಆಫ್ ಎ 1/4 ಇದೆ, ಪಿ ಆಫ್ ಬಿ 1/2 ಇದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ 1/8 ಇದೆ. ಇವು ಮೂರು ವ್ಯಾಲ್ಯೂಸ್ ಅಬ್ಸರ್ವ್ ಮಾಡ್ರಿ. ಪಿ ಆಫ್ ಎ, ಪಿ ಆಫ್ ಬಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಈ ತರ 3 ವ್ಯಾಲ್ಯೂಸ್ ಕೊಟ್ಟಾರೆ. MCQ ಅಲ್ಲಾಗ್ಲಿ 2 ಮಾರ್ಕ್ಸ್ ಅಲ್ಲಾಗ್ಲಿ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಪಿ ಆಫ್ ಎ ಮತ್ತೆ ಪಿ ಆಫ್ ಬಿನ ಇಂಟು ಮಾಡಕ್ ಟ್ರೈ ಮಾಡ್ರಿ. ಪಿ ಆಫ್ ಎ ಮತ್ತೆ ಪಿ ಆಫ್ ಬಿನ ಇಂಟು ಮಾಡಿದ್ರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬಂತಂದ್ರೆ ಏನಂತೀವಿ ನಾವು? ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತೀವಿ, ಹೌದಾ? ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ. ಈಗ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಕರೆಕ್ಟ್ ಆಗಿ, ಇಲ್ಲಿ 1/4 ಇದೆ, ಇದು 1/2 ಇದೆ, ಇವೆರಡು ಇಂಟು ಮಾಡಿದ್ರೆ ನಮಗೆ 1/8 ಬರುತ್ತೆ. 1/4 ಇಂಟು 1/2 1/8 ಬರುತ್ತೆ. ಹಂಗಂದ್ರೆ ಇಲ್ಲಿ ಏನ್ ಕನ್ಕ್ಲೂಡ್ ಮಾಡ್ಬೋದು? ದೇರ್ಫೋರ್ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್. ಇಂಡಿಪೆಂಡೆಂಟ್ ಇವೆಂಟ್ಸ್, ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಕನ್ಕ್ಲೂಡ್ ಮಾಡ್ಬೋದು. ಅವಾಗ ಎ ಅಂಡ್ ಬಿ ಆರ್ ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಏನಾಗುತ್ತೆ? ಎ ಡ್ಯಾಶ್ ಬಿ ಡ್ಯಾಶ್ ಕೂಡ ಇಂಡಿಪೆಂಡೆಂಟ್ ಇವೆಂಟ್ಸ್ ಆಗುತ್ತೆ. ಇಲ್ಲೇ ಕನ್ಕ್ಲೂಡ್ ಮಾಡಿ ಬರೀಬಹುದು, ಎ ಡ್ಯಾಶ್ ಅಂಡ್, ಯಾಕಂದ್ರೆ ನಮಗೆ ಬೇಕಾಗಿರೋದು ಅವೇ, ಅದಕ್ಕೆ ಎ ಡ್ಯಾಶ್ ಅಂಡ್ ಬಿ ಡ್ಯಾಶ್ ಆರ್ ಆಲ್ಸೋ ಇಂಡಿಪೆಂಡೆಂಟ್ ಇವೆಂಟ್. ಇಂಡಿಪೆಂಡೆಂಟ್ ಇವೆಂಟ್, ಎ ಡ್ಯಾಶ್ ಅಂಡ್ ಬಿ ಡ್ಯಾಶ್ ಆರ್ ಆಲ್ಸೋ ಇಂಡಿಪೆಂಡೆಂಟ್ ಇವೆಂಟ್ ಅಂತ ಬರೀಬಹುದು. ಎ ಡ್ಯಾಶ್ ಅಂಡ್ ಬಿ ಡ್ಯಾಶ್ ಆರ್ ಆಲ್ಸೋ ಇಂಡಿಪೆಂಡೆಂಟ್ ಇವೆಂಟ್. ಎ ಡ್ಯಾಶ್ ಅಂಡ್ ಬಿ ಡ್ಯಾಶ್ ಆರ್ ಇಂಡಿಪೆಂಡೆಂಟ್ ಇವೆಂಟ್ ಅಂದ್ರೆ ಇದನ್ನ ಹೆಂಗ್ ಬರೀಬಹುದು? ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್, ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್. ಪಿ ಆಫ್ ಎ ಡ್ಯಾಶ್ ಅಂದ್ರೆ ಆಲ್ರೆಡಿ ಪ್ರಾಪರ್ಟಿ ಯೂಸ್ ಮಾಡ್ರಿ, 1 ಮೈನಸ್ ಪಿ ಆಫ್ ಎ. ಪಿ ಆಫ್ ಬಿ ಡ್ಯಾಶ್ ಅಂದ್ರೆ 1 ಮೈನಸ್ ಪಿ ಆಫ್ ಬಿ. ಓಕೆ, ಸೊ 1 ಮೈನಸ್ ಪಿ ಆಫ್ ಎ ಅಂದ್ರೆ ಎಷ್ಟಿದೆ? 1/4. 1 ಮೈನಸ್ ಪಿ ಆಫ್ ಬಿ ಅಂದ್ರೆ ಎಷ್ಟಿದೆ? 1/2. ಸೊ 1 ಮೈನಸ್ 1/4 ಎಷ್ಟಾಗುತ್ತೆ? 3/4. 1 ಮೈನಸ್ 1/2 ಎಷ್ಟಾಗುತ್ತೆ? 1/2. ಸೊ ಎಷ್ಟಾಯ್ತು? ಇದು 3/8 ಆಯ್ತು. 3/8. ಓಕೆ, ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟ್, ಡೈ ಈಸ್ ಟಾಸ್ಡ್. ಎ ಡೈ ಈಸ್ ಟಾಸ್ಡ್ ಥ್ರೈಸ್ ಅಂತ ಇದೆ. ಫೈಂಡ್ ದಿ ಪ್ರೊಬ್ಯಾಬಿಲಿಟಿ, ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ ನೋಡ್ರಿ. ಫೈಂಡ್ ದಿ ಪ್ರೊಬ್ಯಾಬಿಲಿಟಿ ಗೆಟಿಂಗ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್ ಅಂತೆ. ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್ ಅಂದ್ರೆ ಪ್ರೊಬ್ಯಾಬಿಲಿಟಿ ಏನ್ ಕೇಳ್ಯಾರ ಅದು ಬರ್ಕೊಂತೀನಿ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್. ಪ್ರೊಬ್ಯಾಬಿಲಿಟಿ ಆಫ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್. ಸ್ವಲ್ಪ ಈಗ ಅಬ್ಸರ್ವ್ ಮಾಡಿ, ಡೈ ಇದೆಲ್ಲ, ಇದು ಒಂದು ಡೈ, ಇದು ಒಂದು ಡೈ, ಇದು ಒಂದು ಡೈ ಅಂತ ಅನ್ಕೊಳ್ರಿ. ಸೊ ಡೈ ರೋಲ್ ಮಾಡಿದಾಗ ಇವನ್ ಬರ್ಬೋದು, ಆಡ್ ಬರ್ಬೋದು, ಹೌದಾ? ನಾ ಈಗ ಅಟ್ ಲೀಸ್ಟ್ ಒನ್ಸ್ ಆಡ್ ಅನ್ನ ಬರ್ಬೇಕಂದ್ರೆ ಅದಕ್ಕೆ ಆಡ್ ಫಿಕ್ಸ್ ಮಾಡ್ಕೊಂತೀನಿ. ಆಡ್ ಇವನ್ ಇವನ್ ಹಿಂಗಾಗ್ಬೋದು, ಇಲ್ಲ ಆಡ್, ಸಾರಿ. ಸೊ ಇಲ್ಲಿ ಫಸ್ಟ್ ಇವನ್ ಬರ್ಬೋದು, ಸೆಕೆಂಡ್ ಆಡ್ ಬರ್ಬೋದು, ಆಮೇಲೆ ಇವನ್ ಬರ್ಬೋದು, ಇಲ್ಲ ಇವನ್ ಇವನ್ ಆಡ್ ಬರ್ಬೋದು, ಈ ತರ ಆಗ್ಬೋದು. 1 ಆಡ್ 2 ಆಡ್ಸ್ ಬಂದ್ರೆ ಆಡ್ ಫಸ್ಟ್ ಡೈ ಆಡ್, ಸೆಕೆಂಡ್ ಡೈ ಆಡ್, ಥರ್ಡ್ ಡೈ ಇವನ್ ಬರ್ಬೋದು. ಓಕೆ, ಇಲ್ಲ ಫಸ್ಟ್ ಡೈ ಆಡ್, ನೆಕ್ಸ್ಟ್ ಇವನ್, ಆಮೇಲೆ ಆಡ್ ಬರ್ಬೋದು, ಇಲ್ಲ ಫಸ್ಟ್ ಇವನ್ ಆಡ್ ಬರ್ಬೋದು. ನೆಕ್ಸ್ಟ್ ಇಲ್ಲ ಅಂತಂದ್ರೆ 3 ಆಡ್ಸ್, ಆಡ್ ಬರ್ಬೋದು, ಇಲ್ಲ 3 ಇವನ್ಸ್, ಇವನ್ ಅಂತ ಬರ್ಬೋದು. ಸೊ ಟೋಟಲ್ ಎಷ್ಟಿದಾವೆ ನೋಡಿ? 1 2 3 4 5 6 7 8. ಟೋಟಲ್ ಎಷ್ಟಿದಾವೆ ಇಲ್ಲಿ, ಇಲ್ಲಿಂದ ಇಲ್ಲಿವರೆಗೆ ಟೋಟಲ್ ಎಷ್ಟಿದಾವೆ? 8 ಔಟ್ಕಮ್ಸ್ ಇದಾವೆ. ಸೊ ಆಡ್ ಇವನ್ 3 ಟೈಮ್ಸ್ ಟಾಸ್ ಮಾಡಿದಾಗ ಇವನ್ ಆಡ್ ಎಷ್ಟು ಟೈಮ್ಸ್ ಬರ್ಬೋದು? 8 ಟೈಮ್ಸ್ ಬರ್ಬೋದು. ನಿಮಗೆ ಗೊತ್ತಾಗ್ಲಿ ಅಂತ ಬರೆದಿದೆ. ಕ್ವಶನ್ ಕೇಳಿರೋದೇನು? ಆಡ್ ನಂಬರ್
ಆಡ್ ನಂಬರ್ ಅಟ್ಲೀಸ್ಟ್ ಒಂದು ಸರಿನೋ ಆಡ್ ಇರಲೇಬೇಕಂತೆ. ಸೊ ಒಂದು ಸರಿನೋ ಆಡ್ ಇರೋ ಎಷ್ಟಿದೆ ಕೌಂಟ್ ಮಾಡಿದ್ರೆ 1 2 3 4 5 6 7 ಇದೆ. 7 ಇದೆ. ಆಡ್ ಇರೋವು 7 ಕಾಣ್ತಾ ಇದೆ ನನಗೆ. ಆಡ್ ಇರಲಾರ್ದು ಒಂದೇ ಒಂದು ಉಳಿದಿದೆ. ಈ ಆಡೇ ಇಲ್ಲ ಅದ್ರಲ್ಲಿ. ಈಗ ನಾನು ಇದ್ರ ಪ್ರೊಬಾಬಿಲಿಟಿ 7 ಟೈಮ್ಸ್ ಕಂಡುಹಿಡಿಬೇಕು ಪ್ರೊಬಾಬಿಲಿಟಿ. ಅದ್ರ ಬದಲು ನಾ ಏನ್ ಮಾಡ್ತೀನಿ, ಇದಿಷ್ಟರದ್ದು ಪ್ರೊಬಾಬಿಲಿಟಿ ಏನು, ಯಾವಾಗ್ಲೂ ಪ್ರೊಬಾಬಿಲಿಟಿ ಆಫ್ ಟೋಟಲ್ ಏನಾಗಿರುತ್ತೆ 1 ಆಗಿರುತ್ತೆ, ಅದು ಗೊತ್ತು ನಮಗೆ. ಸೊ ಟೋಟಲ್ ಪ್ರೊಬಾಬಿಲಿಟಿ ಇದಿಷ್ಟರದ್ದು ಪ್ರೊಬಾಬಿಲಿಟಿ 1 ಅಂದ್ರೆ, ಇದಿಷ್ಟರದ್ದು ಪ್ರೊಬಾಬಿಲಿಟಿ 1 ಆದ್ರೆ ಮೈನಸ್ ಇದ್ರದ್ದು ಮಾಡ್ಬಿಟ್ರೆ ಇದ್ರದ್ದು ಪ್ರೊಬಾಬಿಲಿಟಿ ಫೈಂಡ್ ಮಾಡಿ 1 ಮೈನಸ್ ಇದು 1 ಮೈನಸ್ ಇವನ್ ಮಾಡ್ಬಿಟ್ರೆ ನಮಗೆ ಟೋಟಲ್ ರಿಮೈನಿಂಗ್ ಆಡ್ ಬಂದ್ಬಿಡುತ್ತೆ. ಹೌದಾ? ಟೋಟಲ್ 8 ಇದಾವೆ, ಅದ್ರಾಗ ಇದನ್ನ 1 ತೆಗೆದ್ಬಿಟ್ರೆ ರಿಮೈನಿಂಗ್ ಎಷ್ಟು ಉಳಿತವೆ? 7. ಇಲ್ಲೇ ಬರ್ತಾ ಇದೆ ಆನ್ಸರ್. ಹೌದಾ? ಈಗ ಆ ಲಾಜಿಕ್ ಯೂಸ್ ಮಾಡ್ಬೇಕು. ಯಾವಾಗ ಆಡ್ ನಂಬರ್ ಅಟ್ಲೀಸ್ಟ್ ಬರ್ತಾವಲ್ಲ, ಅಟ್ಲೀಸ್ಟ್ ಪ್ರೊಬಾಬಿಲಿಟಿ ಕೇಳ್ತಾರಲ್ಲ ಡೈಯಲ್ಲಿ, ಅವಾಗ ಇದನ್ನ ಯೂಸ್ ಮಾಡ್ಬೇಕು. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ತೀನಿ, ಅಟ್ಲೀಸ್ಟ್ ಬಂದಾಗ ಯಾವಾಗ ನೆನ್ಪಿಟ್ಕೊಳ್ರಿ 1 ಮೈನಸ್ ಅದ್ರ ಅಪೋಸಿಟ್ ಬರೀಬೇಕು. ಅಟ್ಲೀಸ್ಟ್ ಅಂದ್ರೆ ಎಲ್ಲವೂ ಆಗಿರ್ತವೆ, ಯಾವುದೋ ಒಂದು ಅಪೋಸಿಟ್ ಆಗಿರುತ್ತೆ. ಹೌದಾ? 1 ಮೈನಸ್ ಪ್ರೊಬಾಬಿಲಿಟಿ ಆಫ್ ಇವನ್ ಇಂಟು ಪ್ರೊಬಾಬಿಲಿಟಿ ಆಫ್ ಇವನ್ ಇಂಟು ಪ್ರೊಬಾಬಿಲಿಟಿ ಆಫ್ ಇವನ್. ಓಕೆ, ಸೊ ಅವಾಗ ಏನಾಗುತ್ತೆ 1 ಮೈನಸ್ ಇದಕ್ಕಿಂತ ಬಿಫೋರ್ ನಾವು ಇಲ್ಲಿ ಬರಿಬೇಕು. ಸೊ ಇದಕ್ಕಿಂತ ಮುಂಚೆ ಇಲ್ಲಿ ಏನ್ ಬರೀಬೇಕು? ಡಾಟಾ. ಸೊ ಗಿವನ್ ಪ್ರೊಬಾಬಿಲಿಟಿ ಆಫ್ ಆಡ್ ಏನಾಗುತ್ತೆ? ಪ್ರೊಬಾಬಿಲಿಟಿ ಆಫ್ ಆಡ್ ಅಂದ್ರೆ 3/6. ಹೌದಾ? ಪ್ರೊಬಾಬಿಲಿಟಿ ಆಫ್ ಆಡ್ 3/6. 3/6 ಅಂತಂದ್ರೆ 1/2 ಆಗುತ್ತೆ. ಪ್ರೊಬಾಬಿಲಿಟಿ ಆಫ್ ಇವನ್ ಏನಾಗುತ್ತೆ? ಪ್ರೊಬಾಬಿಲಿಟಿ ಆಫ್ ಇವನ್ ಕೂಡ ಅಷ್ಟೇ ಬರುತ್ತೆ, 3/6. 3/6 ಅಂತಂದ್ರೆ ಇದು ಕೂಡ 1/2 ಆಗುತ್ತೆ. ಟೋಟಲ್ ಏನು? ಟೋಟಲ್ ಗೊತ್ತು ನಮಗೆ 6 ಔಟ್ಕಮ್ಸ್ ಇರುತ್ತೆ. ಹೌದಾ? ಸೊ ಈಗ ಪ್ರೊಬಾಬಿಲಿಟಿ ಆಫ್ ಇವನ್ ಅಂತಂದ್ರೆ ಇಲ್ಲಿ ಆಲ್ರೆಡಿ ಫೈಂಡ್ ಮಾಡಿ 1/2 ಇಂಟು 1/2 ಇಂಟು 1/2. ನೆಕ್ಸ್ಟ್ 1 ಮೈನಸ್, ಸೊ 1 ಮೈನಸ್ 1/8. 1 ಮೈನಸ್ 1/8 ಅಂತಂದ್ರೆ 8 ಮೈನಸ್ 1 7. 7/8 ನೋಡಿ, ಆಲ್ರೆಡಿ ಬಂದಿತ್ತಿಲ್ಲ 7. ಹೌದಾ? ಟೋಟಲ್ 8 ಔಟ್ಕಮ್ಸ್ ಅದ್ರಾಗ 1 ತೆಗ್ದ್ವಿ. ಸೊ ನಮಗೆ 7/8 ಬಂತು. ಸೊ ಈಗ ಲಾಸ್ಟ್ ಕ್ವಶನ್. ಸೊ ಲಾಸ್ಟ್ ಕ್ವಶನ್ ಈಗ. ಸೊ ಅರ್ನ್ ಅಂತ ಇದೆ. ಅರ್ನ್ ಅಂತಂದ್ರೆ ಸಮ್ ಫ್ಲವರ್ ಪಾಟ್ ತರ. ಅರ್ನ್ ಕಂಟೆಂಟ್ 10 ಬ್ಲಾಕ್ ವೈಟ್, 5 ವೈಟ್ ಬಾಲ್ಸ್, 10 ಬ್ಲಾಕ್ ಬಾಲ್ಸ್ ಇದಾವೆ. 2 ಬಾಲ್ಸ್ ಆರ್ ಡ್ರಾನ್, ಅರ್ನ್ ಒನ್ ಆಫ್ಟರ್ ಅದರ್ ವಿತೌಟ್ ರಿಪ್ಲೇಸ್ಮೆಂಟ್. ರಿಪ್ಲೇಸ್ ಮಾಡಂಗಿಲ್ಲ. ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ ಬೋತ್ ಡ್ರಾನ್ ಬಾಲ್ಸ್ ಆರ್ ಬ್ಲಾಕ್? ನೋಡಿ, ಅಬ್ಸರ್ವ್ ಮಾಡ್ರಿ, ಇಲ್ಲಿ ಏನ್ ಬಂತು? ವಿತ್ ರಿಪ್ಲೇಸ್ಮೆಂಟ್. ಕರೆಕ್ಟ್ ಆಗಿ ನೋಡಿ ಕ್ವಶನ್, ವಿತ್ ರಿಪ್ಲೇಸ್ಮೆಂಟ್ ಅಂತ ಬಂತು. ವಿತ್ ರಿಪ್ಲೇಸ್ಮೆಂಟ್ ಅಂತ ಬರ್ತಾ ಇದೆ ಅಂದ್ರೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಮೇಲೆ ಕೇಳ್ತಿದಾರೆ ಅಂತ. ಡೈರೆಕ್ಟ್ ಆಗಿ ಅವ್ರು ಹೇಳ್ತಾ ಇಲ್ಲ ಇಂಡಿಪೆಂಡೆಂಟ್ ಅಂತ, ಬಟ್ ವಿತ್ ರಿಪ್ಲೇಸ್ಮೆಂಟ್ ಅಂತ ಇದೆ ಅಂದ್ರೆ ಇಂಡಿಪೆಂಡೆಂಟ್. ವಿತೌಟ್ ರಿಪ್ಲೇಸ್ಮೆಂಟ್ ಇದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಥಿಯರಮ್. ಓಕೆ, ಸೊ ಈಗ ವಿತ್ ರಿಪ್ಲೇಸ್ಮೆಂಟ್ ಇರೋದಕ್ಕೆ ಈಗ ಫಸ್ಟ್ ಬರ್ಕೋಣ ಏನು ಗಿವನ್ ಏನಿದೆ ಅಂತ. ಓಕೆ, ಸೊಲ್ಯೂಷನ್ ಗಿವನ್ ಏನೇನು ಬರೆಯೋಣ? ಫಸ್ಟ್ 10 ಬ್ಲಾಕ್ ಇದೆ. ಹೌದಾ? ಟೋಟಲ್ ಬರ್ಬಿಡೋಣ ಫಸ್ಟ್. ಟೋಟಲ್ ಎಷ್ಟು? 10 ಇದಾವೆ, ಅವು ವೈಟ್ ಇದು 5 ಇದಾವೆ. ಸೊ ಟೋಟಲ್ ನಮ್ಮ ಹತ್ರ 15 ಬಾಲ್ಸ್ ಇದಾವೆ. ಸೊ ಬ್ಲ್ಯಾಕ್ ಬಾಲ್ಸ್ ಎಷ್ಟಿದಾವೆ? ಬ್ಲ್ಯಾಕ್ ಬಾಲ್ಸ್ 10 ಇದಾವೆ. ವೈಟ್ ಬಾಲ್ಸ್ ಎಷ್ಟಿದಾವೆ? ವೈಟ್ ಬಾಲ್ಸ್ ನಮ್ಮ ಹತ್ರ 5 ಇದಾವೆ. 5 ವೈಟ್ ಬಾಲ್ಸ್ ಇದಾವೆ. ಸೊ ಈಗ ಪ್ರೊಬಾಬಿಲಿಟಿ ಆಫ್ ಬೋತ್ ಡ್ರಾನ್ ಬಾಲ್ಸ್ ಆರ್ ಬ್ಲ್ಯಾಕ್ ಅಂತಂದ್ರೆ ಏನ್ ಫೈಂಡ್ ಮಾಡಬೇಕು? ಪ್ರೊಬಾಬಿಲಿಟಿ ಆಫ್ ಬೋತ್ ಡ್ರಾನ್ ಬಾಲ್ಸ್ ಬ್ಲ್ಯಾಕ್, ಬಿ 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 ಬಿ. ಹೌದಾ? ಬಿ ಅಂದ್ರೇನು? ಇಲ್ಲಿ ಬರೀ ಬಿ ಅಂದ್ರೇನು? ಬ್ಲ್ಯಾಕ್ ಬಾಲ್. ಬ್ಲ್ಯಾಕ್ ಬಾಲ್ ಅಂತ ಬರ್ತೀನಿ. ಹೌದಾ? ಪ್ರೊಬಾಬಿಲಿಟಿ ಆಫ್ ಬಿ ಬಿ. ಈಗ ಅಬ್ಸರ್ವ್ ಮಾಡಿ, ಪ್ರೊಬಾಬಿಲಿಟಿ ಆಫ್ ಬಿ ಬಿ ಅಂದ್ರೆ ಹೌದಾ? ಪ್ರೊಬಾಬಿಲಿಟಿ ಆಫ್ ಬಿ ಇಂಟು ಪ್ರೊಬಾಬಿಲಿಟಿ ಆಫ್ ಬಿ ಇಂಟು ಪ್ರೊಬಾಬಿಲಿಟಿ ಆಫ್ ಬಿ. ಅರ್ಥ ಆಗ್ತೇನ? ವಿತೌಟ್ ರೀಪ್ಲೇಸ್ಮೆಂಟ್ ಅಂದ್ರೆ ಏನ್ ಬರಿತಿದ್ವಿ? ಪ್ರೊಬಾಬಿಲಿಟಿ ಆಫ್ ಬಿ ಇಂಟು ಪ್ರೊಬಾಬಿಲಿಟಿ ಆಫ್ ಬಿ ಗಿವನ್ ಬಿ. ಆಲ್ರೆಡಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ ಪ್ರೀವಿಯಸ್ ಅಲ್ಲಿ. ಹೌದಾ? ಸೊ ಇದು ಅಷ್ಟೇ, ಬಟ್ ವಿತ್ ರೀಪ್ಲೇಸ್ಮೆಂಟ್ ಅಂತ ಇದೆ. ಕ್ವಶನ್ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಅದಕ್ಕೆ. ಸೊ ವಿತ್ ರಿಪ್ಲೇಸ್ಮೆಂಟಾ ವಿತೌಟ್ ರಿಪ್ಲೇಸ್ಮೆಂಟಾ? ವಿತ್ ರಿಪ್ಲೇಸ್ಮೆಂಟಾ ವಿತೌಟ್ ರಿಪ್ಲೇಸ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ. ಸೊ ಇಲ್ಲಿ ಕ್ವಶನ್ ಅಲ್ಲಿ ವಿತೌಟ್ ರಿಪ್ಲೇಸ್ಮೆಂಟ್ ಇದೆಯಲ್ಲ,
ಸಾರಿ ವಿತೌಟ್ ರೀಪ್ಲೇಸ್ಮೆಂಟ್ ಇದೆ. ಸೊ ಕ್ವಶನ್ ಅಲ್ಲಿ ಇಲ್ಲಿ ವಿತೌಟ್ ರೀಪ್ಲೇಸ್ಮೆಂಟ್ ಅಂತ ಇರೋದ್ರಿಂದ ನಾವು ಇದನ್ನೇ ಯೂಸ್ ಮಾಡ್ಬೇಕು. ಈಗ ಅದು ಕರೆಕ್ಟ್ ಆಗಿ ನೋಡ್ಕೋ, ವಿತ್ ರೀಪ್ಲೇಸ್ಮೆಂಟ್ ವಿತೌಟ್ ರೀಪ್ಲೇಸ್ಮೆಂಟ್. ಈಗ ನಾನು ಅದು ರೌಂಡ್ ಮಾರ್ಕ್ ಮಾಡ್ಬಿಟ್ಟಿದ್ನೆಲ್ಲ ಕಂಡಿದ್ದಿಲ್ಲ ನನಗೆ. ಸೊ ಈಗ ವಿತೌಟ್ ರೀಪ್ಲೇಸ್ಮೆಂಟ್ ಅಂದ್ರೆ ಇಲ್ಲಿ ಏನಾಯ್ತು, ಈಗ ಇಲ್ಲಿ ಹೇಳಿದ್ವಲ್ಲ, ಡಿಸ್ಕಸ್ ಮಾಡಿದ್ವಲ್ಲ ಮಲ್ಟಿಪ್ಲಿಕೇಶನ್ ಥಿಯರಮ್, ಅದನ್ನೇ ಯೂಸ್ ಮಾಡೋದು. ಬಿ ಗಿವನ್ ಬಿ ಪಿ ಆಫ್ ಬಿ ಇಂಟು ಪಿ ಆಫ್ ಬಿ ಗಿವನ್ ಬಿ. ಸೊ ಈಗ ಪಿ ಆಫ್ ಒನ್ ಆಫ್ಟರ್ ದಿ ಅದರ್ ವಿತೌಟ್ ರಿಪ್ಲೇಸ್ಮೆಂಟ್ ಅಂದ್ರೆ ಪಿ ಆಫ್ ಬಿ ಬ್ಲಾಕ್ ಬಾಲ್ ತಗೋಬೇಕು. ಸೊ ಬ್ಲಾಕ್ ಬಾಲ್ ಎಷ್ಟಿದಾವೆ ನಮ್ಮ ಹತ್ರ? 10 ಇದಾವೆ. ಸೊ 10 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದಾವೆ? 15 ಇದಾವೆ. ಸೊ ಒಂದು ಬ್ಲಾಕ್ ಬಾಲ್ ತಗೊಂಡೆ, ರೀಪ್ಲೇಸ್ ಮಾಡಂಗಿಲ್ಲ, ಸೈಡ್ಗೆ ಇಟ್ಬಿಟ್ಟೆ. ಸೊ ಈಗ ನೆಕ್ಸ್ಟ್ ಟೈಮ್ ಮತ್ತೆ ಬ್ಲಾಕ್ ತಗೋಬೇಕು. ಸೊ ಮತ್ತೆ ಬ್ಲಾಕ್ ತಗೋಬೇಕಂದ್ರೆ ನಮ್ಗೆ ಎಷ್ಟಾಯ್ತು? 9. ಇಲ್ಲಿ 15 ಇರಲ್ಲ, ಒಂದು ಹೋಗ್ಬಿಟ್ಟೆ ಆಲ್ರೆಡಿ 14 ಕಡಿಮೆ ಆಯ್ತು. ಸೊ ಇದು ಮಲ್ಟಿಪ್ಲಿಕೇಶನ್ ಥಿಯರಮ್ ಯೂಸ್ ಆಯ್ತು. ವಿತ್ ರಿಪ್ಲೇಸ್ಮೆಂಟ್ ಬಂದಿದ್ರೆ ಏನಾಗ್ತೈತಿ ಇಲ್ಲ ಹೇಳ್ತೀನಿ. 10/15 ನೆಕ್ಸ್ಟ್ ಟೈಮ್ ಮತ್ತೆ ಬ್ಲಾಕ್ ಬಾಲ್ ತಗೊಳಕ್ ಹೋದಾಗ ಅದು ರೀಪ್ಲೇಸ್ ಮಾಡ್ಬಿಟ್ಟಿರ್ತೀವಿ, ಮತ್ತೆ ಆಸ್ ಇಟ್ ಈಸ್ ಆಗ್ಬಿಟ್ಟಿರುತ್ತೆ, ಮತ್ತೆ 10/15 ಆಗುತ್ತೆ. 10/15 ಇಂಟು 10/15 ಬರುತ್ತೆ. ಬಟ್ ಇಲ್ಲಿ ಹಂಗಲ್ಲ, 10/15 ಇಂಟು ಒಂದು ಬಾಲ್ ಕಡಿಮೆ ಆಯ್ತು, ಬ್ಲಾಕ್ ಬಾಲ್ 9 ಆಯ್ತು, ಟೋಟಲ್ 15 ಇರೋದು 14 ಆಯ್ತು. ಸೊ ಇದು ಕ್ಯಾನ್ಸಲ್ ಮಾಡಿದ್ರೆ 2 5s 2 7 14 3 3s 3 5s 15 5 5 ಕ್ಯಾನ್ಸಲ್ ಎಷ್ಟಾಯ್ತು? ಇದು 3/7 ಆಯ್ತು. 3/7. ಓಕೆ, ಸೊ ಇದಿಷ್ಟು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಪ್ರೊಬ್ಯಾಬಿಲಿಟಿಯಲ್ಲಿ ಬಂದಾಗ ಫಸ್ಟ್ ಕಾನ್ಸೆಪ್ಟ್ಸ್ ಏನು? ಕಂಡೀಷನಲ್ ಪ್ರೊಬ್ಯಾಬಿಲಿಟಿ, ಮಲ್ಟಿಪ್ಲಿಕೇಶನ್ ಥಿಯರಮ್, ಇಂಡಿಪೆಂಡೆಂಟ್ ಇವೆಂಟ್ಸ್. ಸೊ ಈ ಕಾನ್ಸೆಪ್ಟ್ಸ್ ಮೇಲೆ ಪ್ರಾಬ್ಲಮ್ ಬರೋದು, ಈ ಕಾನ್ಸೆಪ್ಟ್ಸ್ ಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ನಾನು ಕೆಲವು ಪ್ರಾಬ್ಲಮ್ಸ್ ಇಂಪಾರ್ಟೆಂಟ್ ಇರೋವು, ಮತ್ತೆ ರಿಪೀಟೆಡ್ ಆಗಿ ಕೇಳಿರೋವೆಲ್ಲ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನಿಮಗೆ ಯಾವ್ದಾನ ಡೌಟ್ ಇದ್ರೆ, ಡೌಟ್ ಇದ್ರೆ, ಸೊ NCERT ಅಲ್ಲಿ ಎಕ್ಸೈಸ್ ಪ್ರಾಬ್ಲಮ್, ಎಕ್ಸಾಂಪಲ್ ಪ್ರಾಬ್ಲಮ್ ಯಾವ್ದಾನ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ಸೊ ಅದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಓಕೆ, ಸೊ ಈಗ ಪ್ರೊಬ್ಯಾಬಿಲಿಟಿ ಚಾಯ್ಸ್ ಮಾಡಬೇಡ್ರಿ, ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ, ಸಾಲ್ವ್ ಮಾಡಿ ನಿಮಗೆ ಅದು ರಿಪ್ಲೈ ಮಾಡ್ತೀನಿ ನಾನು. ಚಾಯ್ಸ್ ಮಾಡೋಕೆ ಹೋಗ್ಬಿಟ್ಟು. ಸೊ 2 ಮಾರ್ಕ್ಸ್ 3 ಮಾರ್ಕ್ಸ್ ಇದರಿಂದ ನೀವು ಬರೀಲೇಬೇಕು. ಸೊ 2 ಮಾರ್ಕ್ಸ್ ನಿಮ್ಗೆ ಐಡಿಯಾ ಬಂತು. ಇದೇ ಥರ 3 ಮಾರ್ಕ್ಸ್ದು ವಿಡಿಯೋ ಮಾಡಿಬಿಡ್ತೀನಿ ಬೇಸ್ ಥಿಯರಮ್ ಮೇಲೆ. ಅದು ಕೂಡ ಚಾಯ್ಸ್ ಮಾಡ್ತಾರೆ ಭಾಳ ಸ್ಟೂಡೆಂಟ್ಸು, ಚಾಯ್ಸ್ ಮಾಡೋ ಅವಶ್ಯಕತೆ ಇಲ್ಲ, ಕನ್ಫರ್ಮ್ ಆಗಿ ಬರೀಬೋದು ಬೇಸ್ ಥಿಯರಮ್ ಕೂಡ. ಓಕೆ, ಬಾಯ್.